ಇರುವಂಥ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಮ್ಮ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೆ, ಈ ಸಮಯದಲ್ಲಿ ನಿಮ್ಮನ್ನೇ ಸ್ತುತಿಸಿ ಆರಾಧಿಸಿ ಘನಪಡಿಸಿ ಮಹಿಮೆ ಪಡಿಸ್ತೀವಪ್ಪ. ನಮ್ಮೆಲ್ಲರ ಜೀವಿತದಲ್ಲಿ ನೀವು ಮಾಡಿರೋ ಒಂದೊಂದು ಉಪಕಾರಕ್ಕಾಗಿ ನಿಮಗೆ ಕೃತಜ್ಞತಾ ಸ್ತುತಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ಪರಿಶುದ್ಧಾತ್ಮ ದೇವರೇ, ಈ ಸಮಯದಲ್ಲಿ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೀನಿ. ದೇವರಾತ್ಮನೇ, ನೀವು ನಮ್ಮೊಟ್ಟಿಗೆ ಬಂದು ನೀವು ನನ್ನಲ್ಲಿ ಬಂದು ಅಪ್ಪ, ನೀವು ಮಾತನಾಡುವಾಗ ನಾವೆಲ್ಲರೂ ಅಪ್ಪ ನಿನ್ನ ನಾಮ ಮಹಿಮೆ ಪಡಿಸುವ ಹಾಗೆ, ನಿನ್ನ ನಾಮನ ಘನಪಡಿಸುವ ಹಾಗೆ ದೇವರೇ ನೀವೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೆನ್, ಆಮೆನ್, ಆಮೆನ್. ದೇವರ ನಾಮ ಸ್ತೋತ್ರವಾಗಲಿ. ಇವತ್ತು ವಾಕ್ಯ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು, ಪ್ರಾರ್ಥನೆಗೆ ಉತ್ತರ ಕೊಡುವಂಥ ದೇವರು ಎಂಬುದಾಗಿ ನಾವು ವಾಕ್ಯವನ್ನು ಧ್ಯಾನ ಮಾಡೋಣ. ಯಾಕೆಂದರೆ ಕಷ್ಟ ಕಾಲದಲ್ಲಿ ನನಗೆ ಮರೆ ಇಡ್ರಿ, ನಾನು ಕೇಳ್ತೀನಿ ಅಂತ ದೇವರ ವಾಗ್ದಾನ ಇದೆ. ಆದ್ದರಿಂದ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತ ದೇವರು ಉತ್ತರ ಕೊಡ್ತಾನೆ. ಯಾರ್ಯಾರಿಗೆ ಕಷ್ಟಗಳಿರ್ತದೋ, ಸಮಸ್ಯೆಗಳಿರ್ತದೋ, ಸಾಲಗಳಿರ್ತದೋ, ಆ ವೇದನೆಗಳಿರ್ತದೋ, ಅಲ್ಲಿ ಎಲ್ಲಕ್ಕಿಂತ ಮಿಗಿಲಾಗಿ ಪಾಪದಿಂದ ಬಿಡುಗಡೆ ಹೊಂದಲಿಕ್ಕೆ ದೇವರು ಪ್ರಾರ್ಥನೆ ಮಾಡುವಾಗ, ಸಮಸ್ಯೆಗಳು ಬಂದಾಗ ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆಯನ್ನು ಕೇಳಿ ಉತ್ತರ ಕೊಡುವಂಥ ದೇವರೆಂಬುದಾಗಿ. ಹಾಗಾಗಿ ನಾವು ಸತ್ಯವೇದದಲ್ಲಿ ನೋಡುವಾಗ ದೇವರ ಸೇವಕರಾಗಿ ದೇವರ ಸೇವೆ ಮಾಡುವಂಥ ಇಬ್ಬರು ಸೇವಕರು, ಅವ್ರಿಗೊಂದು ಸಮಸ್ಯೆ ಬರ್ತದೆ. ಅವರು ಸುವಾರ್ತೆ ಸಾರುವಂಥ ಸಂದರ್ಭದಲ್ಲಿ ಅಲ್ಲಿನ ಕೆಲವರು ಏನು ಮಾಡ್ತಾರೆ ಅಂದರೆ, ಅವ್ರ ಮೇಲೆ ಅಪವಾದ ಹೊರಿಸಿ ಏನು ಮಾಡ್ತಾರೆ, ಅವ್ರನ್ನ ಸೆರೆಮನೆಗೆ ಹಾಕಿಸ್ತಾರೆ. ಸೆರೆಮನೆಗೆ ಹಾಕಿಸಿ ಚೆನ್ನಾಗಿ ಅವ್ರ ವಸ್ತ್ರಗಳನ್ನು ಹರಿದು ಬಟ್ಟೆ ಎಲ್ಲ ಬೆಚ್ಚಿ ಚೀಟಿಗಳಿಂದ ಚೆನ್ನಾಗಿ ಒಡೆದು ಜೈಲಲ್ಲಿ ಹಾಕಿಸ್ತಾರೆ. ಅಂಥ ಸಂದರ್ಭದಲ್ಲಿ ಆ ದೇವ ಸೇವಕರು ಇಬ್ಬರು ಏನು ಮಾಡ್ತಾರಂದರೆ, ಮಧ್ಯರಾತ್ರಿ ಸಮಯದಲ್ಲಿ ದೇವರಿಗೆ ಸ್ತುತಿ ಪದಗಳನ್ನು ಆಡ್ತಾ ಇರ್ತಾರೆ. ಅವ್ರು ಯಾವ ರೀತಿ ಹೊಡೆದಿರ್ತಾರೆ ಅಂದರೆ, ಭಯಂಕರವಾಗಿ ಹೊಡೆದಿರ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಆ ಕೋಳಗಳು ಅಂದರೆ ಬೇಡಿಗಳು ಹಾಕಿರ್ತಾರೆ, ಕಾಲುಗಳಿಗೆ, ಕೈಗಳಿಗೆ, ಕರುಳಿಗೆಲ್ಲ ಅವ್ರು ಹೊರುವಷ್ಟು ಭಾರ ಇರುವಂಥ ಒಂದು ಬೇಡಿಗಳು ಹಾಕಿರ್ತಾರೆ. ಆ ಸೆರೆಮನೆ ಆಗಿನ ಕಾಲದಲ್ಲಿ ಇಂಥ ಅವ್ರಿಗೆಲ್ಲ ಏನು ಮಾಡ್ತಾ ಇದ್ದಾರಂತೆ, ಒಂದು 10 ಅಡಿ ಒಳಗಡೆ ಭೂಮಿನ ಕೆಳಗಡೆ ಅಂಡರ್ಗ್ರೌಂಡು ಗವಿಗಳು, ಅಂಡರ್ಗ್ರೌಂಡು ಇದು ಒಡೆದು ಅಗಿದು ಅದರಲ್ಲಿ ಒಂದು ರೂಮ್ಗಳು ಮಾಡಿ ಆ ರೂಮ್ಗಳಲ್ಲಿ ಕೂಡ ಆಗ್ತಾ ಇದ್ರು. ಕಾರಣ ಅವ್ರ ಮೇಲಕ್ಕೆ ಹತ್ತಿ ಹೋಗಬಾರ್ದು, ತಪ್ಪಿಸ್ಕೊಳ್ಬಾರ್ದು ಎಂಬುದಾಗಿ ಏನು ಮಾಡ್ತಾಯಿದ್ರು, ಕೆಳಭಾಗದಲ್ಲಿ, ಭೂಮಿ ಕೆಳಭಾಗದಲ್ಲಿ ಅಂಡರ್ಗ್ರೌಂಡ್ಗಳು ಮಾಡಿ ಅದರಲ್ಲಿ ಜೈಲು ಶಿಕ್ಷೆ ಕೊಡ್ತಾಯಿದ್ರು. ಅಷ್ಟೇ ಅಲ್ಲದೆ ಅಲ್ಲಿ 1, 2 ಹೋಗುವಂಥ ಅವಕಾಶಗಳಿರಲಿಲ್ಲ. ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಹೋಗಬೇಕು, ಕುತ್ಕೋಬೇಕು, ಅಲ್ಲೇ 1, 2 ಇರಬೇಕು, ಅಲ್ಲೇ ಅವ್ರು ಏನೋ ಊಟ ಕೊಟ್ಟಿದ್ದು ಊಟ ತಿನ್ನಬೇಕು, ಅಲ್ಲೇ ಅದೇ ವಾಸನೆಯಲ್ಲಿ ಅವ್ರು ನರಳಬೇಕಾಗ. ಅದು ಭಯಂಕರವಾದ ಹಿಂಸೆ ಅಂತ ಚರಿತ್ರೆಯಲ್ಲಿ ನೋಡುವಾಗ. ಅಂಥ ಒಂದು ಸೆರೆಮನೆಯಲ್ಲಿ ಈ ಪೌಲ ಸೀಲರನ್ನು ಹಾಕಿದ್ದಾರೆ. ನಾವು ನೋಡ್ತೀವಿ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯದಲ್ಲಿ 25-26ನೇ ವಚನದಲ್ಲಿ ನೋಡುವಾಗ, ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 25ನೇ ವಚನ 26ನೇ ವಚನದಲ್ಲಿ ನೋಡುವಾಗ ಇಲ್ಲಿ ಏನು ಹೇಳುತ್ತಂದ್ರೆ, ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ತಾಗಿ ಮಹಾಭೂಕಂಪ ಉಂಟಾಯಿತು. ಸೆರೆಯ ಅಸ್ಥಿವಾರಗಳು ಕದಲಿದ್ದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು ಎಂಬುದಾಗಿ. ಅಂದರೆ ನಾವು ಇನ್ನೂ ಒಂದು ವಚನ ಮೇಲಕ್ಕೆ ನೋಡುವಾಗ 23-24ನೇ ವಚನದಲ್ಲಿ ಏನು ಹೇಳ್ತಂದ್ರೆ, ಅವರಿಗೆ ಪೆಟ್ಟುಗಳನ್ನು, ಬಹಳ ಪೆಟ್ಟುಗಳನ್ನು ಹೊಡೆಸಿದ ಮೇಲೆ ಸೆರೆಮನೆಗೆ ಹಾಕಿಸಿ ಇವರನ್ನು ಭದ್ರವಾಗಿ ಕಾಯಬೇಕೆಂದು ಸೆರೆ ಯಜಮಾನನಿಗೆ ಖಂಡಿತವಾಗಿ ಹೇಳಿದರು. ಇನ್ನು ಮೇಲೆ ನೋಡಿದ್ರೆ ಇವರ ವಸ್ತ್ರಗಳನ್ನು ಹರಿದು ಚಡಿಗಳಿಂದ ಹೊಡೆಯಬೇಕೆಂದು ಅಪ್ಪಣೆ ಕೊಟ್ಟರು. ಅಂದರೆ ಅವರ ವಸ್ತ್ರಗಳನ್ನು ಎಲ್ಲ ಹರಿದು, ಅಂದರೆ ಬಟ್ಟೆಯ ಮೇಲೆ ಹಾಕಿದ್ರೆ ಏಟು ಸರಿಯಾಗಿ ತಗೊಳ್ಳಲ್ಲ ಅಂತೇಳಿ ಬಟ್ಟೆಗಳನ್ನು ಹರಿದಾಕಿ ಬರೀ ಮೈ ಮೇಲೆ ಚಡಿ ಏಟುಗಳು ಹೊಡೆದಿದ್ದಾರೆ. ಬರೆಗಳು ಬರುವ ರೀತಿಯಲ್ಲಿ ಹೊಡೆದಿದ್ದಾರೆ, ಭಯಂಕರವಾಗಿ ಹೊಡೆದಿದ್ದಾರೆ. ಅವ್ರಿಗೆ ರಕ್ತ ಹರಿಯುವ ರೀತಿಯಲ್ಲಿ ಹೊಡೆದಿದ್ದಾರೆ. ಚೆನ್ನಾಗಿ ಮಾಂಸ ಒಡೆದು ಹೋಗೋ ರೀತಿಯಲ್ಲಿ ಹೊಡೆದಿದ್ದಾರೆ.
ಅಷ್ಟು ಹಿಂಸೆ ಕೊಟ್ಟರು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಪ್ರಿಯರೇ, ಆ ಜೈಲಲ್ಲಿ ಹಾಕಿರುವಾಗ ಅವ್ರ ವಾಸನೆ ಲೆಕ್ಕಿಸ್ತಾ ಅಲ್ಲ. ಮತ್ತು ಇನ್ನು ಅವ್ರ ಮಧ್ಯದಲ್ಲಿ ದೊಡ್ಡ ದೊಡ್ಡ ಕೈದಿಗಳಿದ್ದಾರೆ, ದೊಡ್ಡ 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 ಅಪರಾಧಗಳು ಮಾಡಿದಂಥ ಕೈದಿಗಳಿದ್ದಾರೆ, ಇನ್ನು ಅನೇಕರು ಅವ್ರ ಮಧ್ಯದಲ್ಲಿ ಇವರು ಇದ್ದಾರೆ. ಆದರೆ ಅವ್ರು ಏನು ಮಾಡ್ತಾರೆ, ಎಲ್ಲರೂ ಒಳ್ಳೆ ನಿದ್ದೆ ಮಾಡೋಂಥ ಸಂದರ್ಭದಲ್ಲಿ ಮಧ್ಯರಾತ್ರಿಯಲ್ಲಿ ಏನು ಹೇಳ್ತಾ ಇದ್ದಾರೆ, ದೇವರಿಗೆ ಸ್ತುತಿ ಪದಗಳನ್ನು ಆಡ್ತಾ ಇದ್ದಾರೆ, ಪ್ರಾರ್ಥನೆಯಿಂದ ಕೂಡಿದ ಆರಾಧನೆಯನ್ನು ದೇವರಿಗೆ ಮಾಡ್ತಾ ಇದ್ದಾರೆ, ದೇವರನ್ನು ನಾಮನ್ನು ಘನಪಡಿಸ್ತಾ ಇದ್ದಾರೆ. ಅಂದರೆ ಸ್ತುತಿ ಪದಗಳಿಗೆ, ಆರಾಧನೆಗೆ ಇರುವಂಥ ಶಕ್ತಿ ಬೇರೆ ಯಾವುದಕ್ಕಿಲ್ಲ ಅಂತ ಹೇಳ್ಬೋದು. ಅನೇಕ ಸಾರಿ ಆರಾಧನೆ ಮಾಡುವಾಗ, ಸ್ತುತಿ ಪದಗಳನ್ನು ಹಾಡುವಾಗ, ಸ್ತೋತ್ರಗಳನ್ನು ಹೇಳುವಾಗ, ದೇವರ ನಾಮವನ್ನು ಮಹಿಮೆ ಪಡಿಸುವಾಗ ಅನೇಕರು ಸ್ವಸ್ಥತೆ ಆಗೋದುಂಟು, ಅನೇಕ ರೋಗಗಳಿಂದ ಬಿಡುಗಡೆ ಆಗುವುದುಂಟು. ದೊಡ್ಡ ದೊಡ್ಡ ಆ ಸಭೆಗಳಲ್ಲಿ ದೊಡ್ಡ ದೊಡ್ಡ ಸೇವಕರು ಕೆಲವು ಕಡೆ ನಾನು ಅನೇಕ ಸಾರಿ ನೋಡಿದ್ದೀನಿ. ಅಲ್ಲೇನಾಗುತ್ತೆ ಅಂದರೆ, ಒಂದು ಸ್ವಸ್ಥತೆ ಪ್ರಾರ್ಥನೆ ಮಾಡುವಾಗ, ಒಂದು ಬಿಡುಗಡೆ ಪ್ರಾರ್ಥನೆ ಮಾಡುವಾಗ ಹಿಂದೆ ಯಾರೋ ಒಬ್ಬರು ರಾಗ ಆಡ್ತಾ ಇರ್ತಾರೆ, ದೇವರನ್ನು ಮಹಿಮೆ ಪಡಿಸ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿರೋದನ್ನು ನಾವು ನೋಡ್ತೀವಿ. ಅಲ್ಲೇ ಅದೇ ಪ್ರಕಾರ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಪೌಲ ಸೀಲರು ಸ್ತುತಿ ಪದಗಳು ಆಡ್ತಾ ಇದ್ದಾರೆ, ದೇವರು ನಾಮನ್ನು ಘನಪಡಿಸ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಆಕಸ್ಮಿಕವಾಗಿ ಏನಾಗ್ತಾ ಇದೆ, ಅಲ್ಲಿ ಇವರು ಹಾಡುವಂಥ ಸ್ತುತಿ ಪದಗಳನ್ನು ಅಲ್ಲಿ ಜೈಲಲ್ಲಿ ನಾನಾ ರೀತಿ ದೊಡ್ಡ ದೊಡ್ಡ ಅಪಘಾತಗಳು ಅಥವಾ ಕೊಲೆಗಳು ಮಾಡಿ ದೊಡ್ಡ ದೊಡ್ಡ ಅಪರಾಧಗಳು ಮಾಡಿರೋಂಥವ್ರನ್ನ ಆ ಸೆರೆಮನೆ ಹಾಕಿದರೆ ಅವ್ರು ಕೂಡ ನಿದ್ದೆ ಮಾಡ್ತಾ ಇಲ್ಲ. ಏನಪ್ಪ ಇದು ಒಂದು ವಿಚಿತ್ರ, ಚೆನ್ನಾಗಿ ಹೊಡೆದಿದ್ದಾರೆ, ಬೇಡಿಗಳು ಹಾಕಿದ್ದಾರೆ, ಆ ಗಾಯಗಳಲ್ಲಿ ರಕ್ತ ಸೋರ್ತಾ ಇದೆ, ರಕ್ತ ಸೋರ್ತಾ ಇದ್ರು, ಇಷ್ಟು ಹಿಂಸೆ ಇದ್ರು, ಇವರು ಆ ನೋವಿಗೆ ಅಳಬೇಕಾಗಿತ್ತು, ಇಲ್ಲ ಮೂಲಬೇಕಾಯಿತು, ಇಲ್ಲ ಒಂದು ನೋವು ಪಡಬೇಕಾದ ಸಂಕಟ ಪಡಬೇಕಾಯಿತು. ಆದರೆ ಇದೆಲ್ಲನೂ ಏನು ಮಾಡ್ತಾ ಇದ್ರೆ, ಸ್ತುತಿ ಪದಗಳು ಆಡ್ತಾ ಇದ್ರೆ ಆ ಜೈಲಲ್ಲಿ ಇರೋರೆಲ್ಲ ಲಕ್ಷ್ಯವಿಟ್ಟು ಕೇಳ್ತಾ ಇದ್ದಾರೆ, ಏನಪ್ಪ ಎಂದೂ ಕೇಳಿಲ್ಲ ಇಂಥ ಮಾತುಗಳು, ಎಂದೂ ಕೇಳಿಲ್ಲ ಇಂಥ ಹಾಡುಗಳು, ಎಂದೂ ಕೇಳಿಲ್ಲ ಇಂಥ ಆರಾಧನೆ ಎಂಬುದಾಗಿ ಆಶ್ಚರ್ಯದಿಂದ ಅವ್ರೇನು ಮಾಡ್ತಾ ಇದ್ದಾರೆ, ಲಕ್ಷ್ಯವಿಟ್ಟು ಕೇಳ್ತಾ ಇದ್ದಾರೆ ಎಂಬುದಾಗಿ ಅಲ್ಲಿ ನೋಡ್ತಾ ಇದ್ವಿ. ಅಂಥ ಸಂದರ್ಭದಲ್ಲಿ ಆಗುತ್ತಂದ್ರೆ, ಆ ಸ್ತುತಿ ಪದಗಳ ಆರಾಧನೆ ಮಾಡುವಾಗ ಪ್ರಿಯರೇ, ಅಲ್ಲಿ ಏನಾಗ್ತಾ ಇದೆ ಅಂದರೆ, ಅಕಸ್ಮಾತ್ ಮಹಾಭೂಕಂಪ ಉಂಟಾಯ್ತಂತೆ. ಮಹಾಭೂಕಂಪ ಅಂದರೆ ಜೈಲಿನ ಏನೋ ಕಬ್ಬಿಣದ ಏನೋ ಬಾಗಿಲುಗಳೆಲ್ಲ ಓಪನ್ ಆಗೋಗಿದೆ. ಇವರ ಕೈಗಳಲ್ಲಿರುವಂಥ ಬೇಡಿಗಳು ಯಾರು ಬಂದು ಬಿಚ್ಚಲು ಅವಾಗ ಅವೇ ಓಪನ್ ಆಗಿಬಿಟ್ಟಿದೆ. ಯಾರು ಪೌಲ ಸೀಲರ ಒಂದು ಕೈ ಕಾಲುಗಳು ಹಾಕಿರುವಂಥ ಬೇಡಿಗಳು ಮತ್ತು ಇನ್ನು ಬೇರೆ ಕೈದಿಗಳಿಗೆ ಹಾಕಿರುವಂಥ ಬೇಡಿಗಳೆಲ್ಲ ತಾನೇ ಕಾಣಿಸ್ಕೊಂಡು ಬಿಟ್ಟಿದೆ. ಆ ಜೈಲಿನ ಬಾಗಿಲುಗಳೆಲ್ಲ ಓಪನ್ ಆಗಿಬಿಟ್ಟಿದೆ. ಅಂಥ ಸಂದರ್ಭದಲ್ಲಿ ಆ ಜೈಲಾಧಿಕಾರಿ ಏನು ಮಾಡ್ತಾ ಇದ್ದಾನೆ, ನಿದ್ದೆ ಮಾಡ್ತಾ ಇದ್ದಾನೆ. ಭೂಕಂಪ ಆಗಿರೋದು ಅವ್ನಿಗೆ ಗೊತ್ತಾಗ್ತಾ ಇಲ್ಲ. ಆದರೆ ಇವ್ರು ಇರುವಂಥ ಸ್ಥಳ ಎಲ್ಲ ಭೂಕಂಪ ಆಗಿ ಜೈಲು ಏನು ಗೋಡೆಗಳೆಲ್ಲ ಬಿರುಕ್ಬಿಟ್ಟಿದೆ, ಆ ಕಬ್ಬಿಣದ ಬಾಗಿಲುಗಳೆಲ್ಲ ಓಪನ್ ಆಗಿಬಿಟ್ಟಿದೆ, ಮತ್ತು ಇವ್ರ ಕೈ ಕಾಲುಗಳಲ್ಲಿರುವಂಥ ಎಲ್ಲ ಏನೋ ಇದು ಕದಲಾಗ್ಬಿಟ್ಟಿದೆ, ಅಸ್ಥಿವಾರದ ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು, ಎಲ್ಲರ ಬೇಡಿಗಳು ಕಳಿಸಿ ಬಿದ್ದು, ಎಲ್ಲರೂ ಜೈಲಲ್ಲಿ ಯಾರಿದ್ದಾರೋ ಎಲ್ಲರ ಬೇಡಿಗಳು ಕಳಿಸಿ ಬಿದ್ದಿದೆ. ಆದರೆ ಕಳ್ಳರು ಕೂಡ ಓಡೋಗಿಲ್ಲ ಅಲ್ರಿ. ಯಾಕಂದ್ರೆ ಇಲ್ಲಿ ಏನೋ ಅದ್ಭುತ ಆಗುತ್ತೆ, ಇಲ್ಲಿ ಏನೋ ದೊಡ್ಡ ಅದ್ಭುತ ನಡೀತದೆ ಅಂಥೇಳಿ ಅವ್ರು ಕೂಡ ಇವರು ಹಾಡುವಂಥ ಹಾಡುಗಳನ್ನು ಕೇಳ್ತಾ ಆಗಿದಂಥ ಒಂದು ಸಂಭವ ಅವರು ಗಮನಿಸಿ ಬೇರೆ ಕೈದಿಗಳು ಕೂಡ ಹೊರಗಡೆ ಹೋಗಿಲ್ಲ. ಆಮೇಲೆ ಆ ಕೈದಿಗೆ ಎಚ್ಚರಿಕೆ ಆಗಿದೆ, ಯಾರು ಕೈದಿಗಳೆಲ್ಲನೂ ಎಚ್ಚರಗೊಂಡಿದ್ದಾರೆ, ಇದೇನಪ್ಪ ಇಂಥ ಅದ್ಭುತಗಳು ನಡೀತಾ ಇದೆ ಅಂತೇಳಿ ಆಶ್ಚರ್ಯಚಕಿತರಾಗಿದ್ದಾರೆ. ಆದರೆ ಸೆರೆ ಯಜಮಾನನು ನಿದ್ದೆ ಇದ್ದಂಥವನು ಎದ್ದಿದ್ದಾನೆ. ಎದ್ದು ನೋಡುವಾಗ ಅದೆಲ್ಲ ಓಪನ್ ಆಗಿರೋದು ನೋಡಿ ಏನು ಮಾಡಿದ್ದಾನೆ, ಕತ್ತಿ ತೆಗೆದುಕೊಂಡು ತಾನು ತೀರಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಆಗ ಆ ಪೌಲನು ಏನು ಹೇಳ್ತಾ ಇದ್ದಾನೆ ಅಂದರೆ, ಆ ಸೆರೆ ಯಜಮಾನ ಕೂಗ್ತಾ ಇದ್ದಾನೆ. ಏನು ಪೌಲನು ಮಹಾಶಬ್ದದಿಂದ ಅವನಿಗೆ ಕೂಗಿ, ನೀನೇನು ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ. ಯಾರು ನಾವೆಲ್ಲರೂ ಅಂದರೆ ಸೆರೆಮನೆಯಲ್ಲಿದ್ದಂಥ ಪೌಲ ಸೀಲರಲ್ಲದೆ ಬೇರೆ ಕೈದಿಗಳು, ಮಹಾಪರಾಧಗಳನ್ನು ಮಾಡಿರುವಂಥ ಕೈದಿಗಳು ಕೂಡ ಒಬ್ಬರು ಆಚೆ ಹೋಗಿಲ್ಲ. ಅಲ್ಲಿ ಕದಗಳು ಕದಲಿದೆ,
ಅಸ್ಥಿವಾರಗಳು ಕದಲಿದೆ, ಬಾಗಿಲುಗಳು ಓಪನ್ ಆಗಿದೆ, ಎಲ್ಲರ ಬೇಡಿಗಳು ಕಳ್ಸ್ಕೊಂಡಿದೆ. ಆದರೂ ಒಬ್ಬರು ಆಚೆ ಹೋಗೋಕೆ ಒಬ್ರಿಗೂ ಮನಸ್ಸಿಲ್ಲ ನೋಡ್ರಿ. ದೇವರು ಎಂಥ ಕಾರ್ಯಗಳು ಮಾಡ್ತಾನೆ. ಪ್ರಾರ್ಥನೆ ಮಾಡುವಾಗ, ಸ್ತುತಿ ಪದಗಳನ್ನು ಆಡುವಾಗ ಆ ಪ್ರಾರ್ಥನೆನ ದೇವರು ಕೇಳ್ತಾನೆ. ಕೇಳಿ ಆಮೇಲೆ ಅಲ್ಲಿ ಏನಾಗುತ್ತೆ, ಬಿಡುಗಡೆ ಆಗಿದೆ. ಆ ಸೆರೆ ಯಜಮಾನು ಅಲ್ಲಿ ಏನ್ ಹೇಳ್ತಾ ಇದ್ದಾನಂದ್ರೆ, ನಾನು ರಕ್ಷಣೆ ಹೊಂದೋದಕ್ಕೆ ಏನು ಮಾಡಬೇಕೆಂದು ಕೇಳಲು ಅವ್ರು ಏನ್ ಹೇಳ್ತಾರೆ, ನೀವು ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು ಎಂಬುದಾಗಿದೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಏಕೆ ಬಂದ, ಏನು ಮಾಡಿದ, ನಮಗೋಸ್ಕರ ಆತನ ಏನು ಮಾಡಿದ ಎಲ್ಲ ವಿವರವಾಗಿ ತಿಳಿಸ್ತಾನೆ. ಆತನ ಮನುಷ್ಯ ಕುಮಾರನಾಗಿ ಬಂದಿದ್ದು, ಮನುಷ್ಯರ ಪಾಪಗಳಿಗೋಸ್ಕರ ಆ ಶಿಲುಬೆ ಕಂಬ ಏರಿದ್ದು, ಆ ಏಟುಗಳು ತಿಂದಿದ್ದು, ಆ ರಕ್ತ ಸುರಿಸಿದ್ದು, ಪ್ರಾಣ ಕೊಟ್ಟಿದ್ದು, ಮತ್ತೆ ಮೃತ್ಯುಂಜಯನಾಗಿ 3ನೇ ದಿವಸ ಎದ್ದಿದ್ದು, ಎಲ್ಲರಿಗೂ ಕಾಣಿಸ್ಕೊಂಡಿದ್ದು, ಎಲ್ಲರೂ ನೋಡುವ ಹಾಗೆ ಪರಲೋಕಕ್ಕೆ ಆಸನ ಪರಲೋಕಕ್ಕೆ ಏರಿ ಬಂದಿದ್ದು ಎಲ್ಲ ತಿಳಿಸುವಾಗ ಅವ್ರು ಏನು ಮಾಡ್ತಾರಂದ್ರೆ, ಅದೇ ಗಳಿಗೆಯಲ್ಲಿ ಅವರು ರಾತ್ರಿ ಅದೇ ಗಳಿಗೆಯಲ್ಲಿ ಅವರನ್ನು ಕರ್ಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನವರೆಲ್ಲರೂ ಸಹಿತವಾಗಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ರಂದ್ರೆ ನೋಡ್ರಿ, ಗಾಯಗಳು ತೊಳೆದಂದ್ರೆ ರಕ್ತ ಸುರಿಯುವಷ್ಟು ಅವ್ರಿಗೆ ಏಟು ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಏನಾಗ್ತದೆ ಅಂದ್ರೆ, ದೇವರು ದೊಡ್ಡ ಕಾರ್ಯ ಮಾಡ್ತಾನೆ, ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ಆದ್ದರಿಂದ ಪ್ರಿಯರೇ, ದೇವರ ಮೇಲೆ ನಂಬಿಕೆ ಇಟ್ಟು ಯಥಾರ್ಥವಾಗಿ ಸ್ತುತಿ ಪದಗಳನ್ನು ಆಡ್ತಾ, ದೇವರ ವಾಕ್ಯವನ್ನು ಕೇಳ್ತಾ, ಪ್ರಾರ್ಥನೆಗಳಲ್ಲಿ ಸಮಯ ಕಳೆಯುವಾಗ ಎಂಥ ಕಷ್ಟ ಬಂದರೂ, ಸೆರೆಮನೆಯ ಸಹವಾಸ ಬಂದರೂ ಏನಾಗುತ್ತೆ, ಬಿಡುಗಡೆ. ರೀಸೆಂಟ್ ಆಗಿ ನಮ್ಮ ಮಧ್ಯದಲ್ಲಿ ಅಜಯ್ ಎಂಬುದಾಗಿ ಚಿಕ್ಕಮಂಗ್ಳೂರಿಂದ ಬರ್ತಾ ಇದ್ದಾರಲ್ಲ, ಅವರು ಒಂದು ಸೆರೆಮನೆಗೆ ಆಕಸ್ಮಿಕವಾಗಿ ಸೆರೆಮನೆಗೆ ಹೋಗ್ಬೇಕಾಯಿತು. ಪ್ರಾರ್ಥನೆ ಮುಖಾಂತರ ಅವರ ಒಂದು ಅಳುವನು ಪ್ರಾರ್ಥನೆ ದೇವರು ಕೇಳ್ದ, ನಮ್ಮ ಪ್ರಾರ್ಥನೆ ದೇವರು ಕೇಳಿ ಏನ್ ಮಾಡ್ದ, ಆ ಸೆರೆವಾಸದಿಂದ ಆತನ ತಪ್ಪಿಸಿದರು. ಅಂದ್ರೆ ಕಷ್ಟ ಕಾಲದಲ್ಲಿ ದೇವ್ರಿಗೆ ಮೊರೆ ಇಡುವಾಗ ದೇವ್ರು ಏನಿರ್ತಾನೆ, ಅವ್ರ ಪ್ರಾರ್ಥನೆ ಕೇಳ್ತಾನೆ. ಯಾರು ಸ್ತುತಿ ಪದಗಳನ್ನು ಆಡ್ತಾರೋ, ಯಾರು ದೇವರಿಗೆ ವಿಧೇಯರಾಗ್ತಾರೋ, ಯಾರು ದೇವರೊಂದಿಗೆ ಜೀವಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅಂತವ್ರನ್ನ ಏನ್ ಮಾಡ್ತಾನೆ, ಎಲ್ಲದರಿಂದ ಬಿಡುಗಡೆ ಕೊಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಹಾಗಾಗಿ ಪೌಲಸಿಲ್ಲನ್ನು ರಕ್ಷಿಸಿದಂತ ದೇವರು ನಿನ್ನನ್ನು ನಾನು ರಕ್ಷಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಎರಡನೇದಾಗಿ ನೋಡುವಾಗ, ಎಲಿಯನ ಪ್ರಾರ್ಥನೆ ಕೇಳಿ ಮಳೆ ಸುರಿಸಿ ಜಯ ಕೊಟ್ಟ ದೇವರು. ಎಲಿಯನ ಪ್ರಾರ್ಥನೆ ಕೇಳಿ ಮಳೆ ಸುರಿಸಿ ಜಯ ಕೊಟ್ಟ ದೇವರು ಎಂಬುದಾಗಿ ನಾವು 1 ಅರಸು 18ನೇ ಅಧ್ಯಾಯದಲ್ಲಿ 1 ಅರಸು 18ನೇ ಅಧ್ಯಾಯ ನಾವು ನೋಡುವಾಗ, 1 ಅರಸು 18ನೇ ಅಧ್ಯಾಯ 36ರಿಂದ 39 ವಚನಗಳಲ್ಲಿ ನಾವು ನೋಡುವಾಗ ಅಲ್ಲಿ ಒಂದು ದೊಡ್ಡ ಅದ್ಭುತ ನಡೀತದೆ. ಏನಂದ್ರೆ, ಎಲಿಯನು ದೇವರ ವಾಗ್ದಾನ ಪ್ರಕಾರ ಅದೇ 1 ವರ್ಷ 17ನೇ 1ನೇ ವಚನದಲ್ಲಿ ಏನ್ ಹೇಳ್ತಾನಂದ್ರೆ, ನಾನು ಸೂಚಿಸಿದ ಹೊರತು ಇಂದಿನ ಕೆಲವು ವರ್ಷಗಳವರೆಗೂ ಮಳೆ ಆಗುವುದಿಲ್ಲ, ಮಳೆ ಆಗ್ಲಿ ಮಂಜಾಗ್ಲಿ ಬೀಳುವುದಿಲ್ಲ ಅಂತ ಆ ಒಂದು ದೇಶಕ್ಕೆ ದೇವರೊಂದು ಪ್ರವಾದನೆ ನುಡಿದಿರ್ತಾನೆ. ಹಾಗಾಗಿ 3.5 ವರ್ಷ ಆ ದೇಶದ ಮೇಲೆ ಮಳೆ ಸುರಿದಿರಲ್ಲ. ಮತ್ತೆ ಅಲ್ಲಿಂದ ದೇವರು ಅವನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಡ್ತಾನೆ. ಬೇರೆ ಕಡೆಯಿಂದ ಮತ್ತೆ 3.5 ವರ್ಷ ಕಳೆದ ನಂತರ ಮತ್ತೆ ಅದೇ ಪ್ರಾಂತ್ಯಕ್ಕೆ ಕರ್ಕೊಂಡು ಬರುವಾಗ ಆ ದೇವರು ಹೇಳ್ತಾನೆ, ನೀನು ಹೋಗು, ನಿನ್ನ ಜೊತೆ ನಾನು ಇರ್ತೀನಿ ಅಂತ ಹೇಳುವಾಗ ಅಲ್ಲಿ ಅವನು ಬಂದು ಆ ದೇಶದ ದೇಶ, ಅನ್ಯ ರಾಜನು, ಅನ್ಯ ಜನರು ಅಲ್ಲಿರುವಂತ 2 ದೇವರುಗಳನ್ನು ಅವರು ಹೆಚ್ಚಾಗಿ ಆರಾಧಿಸುವಂತವರಾಗಿರ್ತಾರೆ. ಇಲ್ಲಿ ಈ ಇಸ್ರಾಯೇಲ್ ದೇವರ ಆ ಭಕ್ತನಾಗಿ ಎಲಿಯನು ಒಬ್ಬನೇ ಇದ್ದಾನೆ. ಆದರೆ ಆ ಸೇವಕನು ಅಲ್ಲಿ ಅವರ ಸೇವಕರು ಎಷ್ಟು ಜನ ಇದ್ದಾರೆ ಅಂದ್ರೆ 850 ಜನ ಇದ್ದಾರೆ. ಅವರು 850 ಜನ. ಈಜೆಬೆಲಿನಿಂದ ಪೋಷಣೆ ಹೊಂದುವ ಬಾಳನ 450 ಮಂದಿ, ಅಶೇರ ದೇವತೆಯ 400 ಮಂದಿ. ಬಾಳ ದೇವರನ್ನು ಎಂಬ ಆರಾಧನೆ ಮಾಡುವಂತವರು 450 ಮಂದಿ ಪೂಜಾರರಿದ್ದಾರೆ. ಬಾಳ ಅಶೇರ ದೇವತೆ 400 ಮಂದಿ, 850 ಮಂದಿ ಇದ್ದಾರೆ. ಅಲ್ಲಿ ಒಂದು ಪಂದ್ಯ ಆಗ್ತಾನೆ. ಯಾರು? ಎಲಿಯನ್. ಏನಂತ ಆಗ್ತಾನಂದ್ರೆ, ನೋಡು, ನಿಮ್ಮ ದೇವರು ಸತ್ಯ ದೇವರಾಗಿದ್ರೆ ನೀವು ಒಂದು ಹೋರಿ ತೆಗೆದು ತಂದು ಯಜ್ಞ ಮಾಡ್ರಿ, ಆದ್ರೆ ಬೆಂಕಿ ಮಾತ್ರ ಹಚ್ಚಬಾರ್ದು. ಎಲ್ಲ
ಅದನ್ನು ಕಡಿದು ಆ ಕಟ್ಟಿಗೆ ಮೇಲೆ ಯಜ್ಞವೇದಿ ಮೇಲೆ ಇಟ್ಟು ನೀವು ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ದೇವರು ಬೆಂಕಿ ಹಚ್ಚಬೇಕು. ಅವಾಗ ನಿಮ್ಮ ದೇವರೇ ನಿಜವಾದ ದೇವರು ಅಂತ ನಾನು ನಂಬ್ತೀನಿ. ಇಲ್ಲ ನೀವು ಹೇಗೆ ಮಾಡ್ತೀರೋ ಅದೇ ರೀತಿಯಲ್ಲಿ ಮಾಡಿ ನಾನು ಕೂಡ ಬೆಂಕಿ ಹಚ್ಚಲ್ಲ, ಪ್ರಾರ್ಥನೆ ಮಾಡುವಾಗ ಆಕಾಶದಿಂದ ಬೆಂಕಿ ಬಿದ್ದು ಈ ಒಂದು ಯಜ್ಞವೇದಿ ದಹಿಸಿದರೆ ಆವಾಗ ನಮ್ಮ ದೇವರೇ ನಿಜವಾದ ದೇವರು ಅಂತೇಳಿ ನೀವು ನಂಬಬೇಕು ಅನ್ನೋ ಒಂದು ಪಂದ್ಯ ಹಾಕಿ ಅವ್ರಿಗೊಂದು ಮಧ್ಯಾಹ್ನ ತನಕ ಸಂಧ್ಯಾ ನೈವೇದ್ಯ ಅಂದರೆ ಸುಮಾರು 3 ಗಂಟೆ ತನಕ ಅವ್ರಿಗೆ ಅವಕಾಶ ಕೊಡ್ತಾನೆ. 3 ಗಂಟೆ ತನಕ ಅವಕಾಶ ಕೊಟ್ಟರೆ ಅವರು ನಾನಾ ರೀತಿಯಲ್ಲಿ ಏನು ಮಾಡ್ತಾರೆ, ಅವರು ದೇವ್ರನ್ನ ಪ್ರಾರ್ಥನೆ ಮಾಡ್ತಾರೆ, ಗೋಳಾಡ್ತಾರೆ, ಕತ್ತಿಗಳಿಂದ ಹೊಡ್ಕೊಳ್ತಾರೆ. ನೀವು 18ನೇ ಪೂರ್ತಿ ಓದ್ಕೊಳ್ರಿ, ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಏನು ಮಾಡಿದ್ರು ಅಲ್ಲಿ ಏನಾಗುತ್ತೆ, ಅವ್ರಿಗೆ ಉತ್ತರನೇ ಸಿಗೋದಿಲ್ಲ. ನೋಡ್ರಿ 29ನೇ ವಚನ ನಾನು ಓದ್ತೀನಿ. 18ನೇದೇ 29ನೇದು ಏನು ಹೇಳ್ತಂದ್ರೆ 28-29ನೇ ವಚನದಲ್ಲಿ ಅವರು ಗಟ್ಟಿಯಾಗಿ ಕೂಗಿ ತಮ್ಮ ಪದ್ಧತಿ ಪ್ರಕಾರ ಈಟಿ ಕತ್ತಿಗಳಿಂದ ರಕ್ತ ಸೋರುವಷ್ಟು ಗಾಯ ಮಾಡಿಕೊಂಡರು. ಮಧ್ಯಾಹ್ನದಿಂದ ನೈವೇದ್ಯ ಸಮರ್ಪಣೆ ಹೊತ್ತಿನವರೆಗೂ ಪರವಶರಾಗಿ ಕೂಗುತ್ತಾ ಇದ್ದರು. ಆದರೂ ಆಕಾಶವಾಣಿಯಾಗಲಿಲ್ಲ, ಯಾವನು ಅವನಿಗೆ ಉತ್ತರ ಕೊಡಲಿಲ್ಲ, ಅವರನ್ನು ಲಕ್ಷಿಸಿಲ್ಲ ಎಂಬುದಾಗಿ. ಅಂದ್ರೆ ಈಟಿ ಕತ್ತಿನಿಂದ ತಮ್ಮ ಮೈ ಮೇಲೆ ಬರಿಗಳು ಹೇಳ್ಕೊಳ್ತಾ ಇದ್ದಾರೆ, ಕೊಯ್ಕೊಳ್ತಾ ಇದ್ದಾರೆ, ರಕ್ತ ಸೋರಷ್ಟು ಹೊಡ್ಕೊಳ್ತಾ ಇದ್ದಾರೆ. ಏನು ಮಾಡಿದ್ರೆ ಯಾವ ದೇವರು ಕೇಳಲಿಲ್ಲ, ಉತ್ತರ ಕೊಡಲಿಲ್ಲ ಅಂತ. ಆಮೇಲೆ ಎಲಿಯನ್ ಏನ್ ಮಾಡ್ತಾರಂದ್ರೆ ಮತ್ತೆ ಎಲಿಯನ್ನು ಒಂದು ಯಜ್ಞವೇದಿಯನ್ನು ಕಟ್ಟಿಸಿ ಅದರ ಮೇಲೆ ಕಟ್ಟಿಗೆ ಹಾಕಿ ನೀರು ತಂದು ಆ ಕಟ್ಟಿಗೆ ಮೇಲೆಲ್ಲ ಸುರಿದು ಆ ಯಜ್ಞವೇದಿ ಸುತ್ತಲೂ ಚೆನ್ನಾಗಿ ಅಗದು ಒಂದು ಕಾಲುವೆ ಮಾಡಿಸಿ ಚೆನ್ನಾಗಿ ನೀರು ತುಂಬುವ ಹಾಗೆ ಚೆನ್ನಾಗಿ ನೀರು ತುಂಬಿ ಚೆನ್ನಾಗಿ ಮಳೆ ಬಿದ್ದರೆ ಭೂಮಿ ಯಾವ ರೀತಿ ನೆನೀತದ ಆ ರೀತಿಯ ಭೂಮಿಯಲ್ಲಿ ಸುತ್ತಲೂ ನೆನೆಸಿ ಆ ಯಜ್ಞವೇದಿ ಕಟ್ಟಿಗೆ ಮೇಲೆ ನೀರು ಹಾಕಿ ಅದರ ಮೇಲೆ ಒಂದು ಪಶುವನ್ನ ಒದಿಸಿ ಅದರ ಮೇಲೆ ನೀರು ಹಾಕಿ ಆತನ ಏನು ಮಾಡ್ತಾನೆ ಅಂದರೆ ಪ್ರಾರ್ಥನೆ ಮಾಡಲು ಪ್ರಾರಂಭ ಮಾಡ್ತಾನೆ. 36ನೇ ವಚನದಿಂದ ನೋಡುವಾಗ ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಎಲಿಯನು ವೇದಿಯ ಹತ್ತಿರ ಬಂದು ಅಬ್ರಾಹಂ, ಇಸಾಕ್, ಇಸ್ರಾಯೇಲ ದೇವರೇ ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲ್ ದೇವರಾಗಿತ್ತೆಂದು ಎಂಬುದನ್ನು ನಾನು ನಿನ್ನ ಸೇವಕನಾಗಿರುತ್ತೇನೆಂಬುದನ್ನು ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದೆನೆಂಬುದನ್ನು ಇವತ್ತು ತೋರಿಸಿಕೊಡು. ಕಿವಿಗೊಡು ಯೆಹೋವನೇ, ಕಿವಿಗೊಡು, ಯೆಹೋವನಾದ ನೀನೊಬ್ಬನೇ ದೇವರು, ಈ ಜನರ ಮನಸ್ಸನ್ನು ನಿನ್ನ ಕಡೆ ತಿರುಗಿಸಿಕೊಳ್ಳುವವನು ಆಗಿರುತ್ತೆಂಬುದನ್ನು ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು. ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು. ಜನರೆಲ್ಲರೂ ಅದನ್ನು ಕಂಡು ಬೋರ್ಲು ಬಿದ್ದು ಯೆಹೋವನೇ ದೇವರು, ಯೆಹೋವನೇ ದೇವರು ಎಂದು ಕೂಗಿದರು ಎಂಬುದಾಗಿ ನೋಡ್ತೀವ್ರಿ. ಅಂದ್ರೆ ಎಲಿಯನ ಒಬ್ಬನ ಪ್ರಾರ್ಥನೆ ದೇವರು ಕೇಳಿದ್ದಾನೆ. ಇಲ್ಲಿ ಬಾಳನ ದೇವರು 450 ಪೂಜಾರಿಗಳು, ಆಶೇರ್ ದೇವತೆಯ 400 ಜನ ಪೂಜಾರಿಗಳು, 850 ಜನರು ಪೂಜಾರಿಗಳು ಅವ್ರ ಮೈಯನ್ನು ಒಡೆದುಕೊಂಡು ರಕ್ತ ಬರುವ ಹಾಗೆ ಮಾಡಿಕೊಂಡ್ರು. ಏನು ಮಾಡಿದ್ರು, ಒಂದು ಶಬ್ದ ಅವರ ದೇವರು ಕೇಳಲಿಲ್ಲ, ಬೆಂಕಿ ಕಳಿಸಲಿಲ್ಲ, ಇವ್ರ ಬಗ್ಗೆ ಲಕ್ಷ್ಯ ಇಲ್ಲ. ಯಾಕಂದ್ರೆ ಅವು ಮನುಷ್ಯರು ಮಾಡಿರುವಂಥ ದೇವರುಗಳು. ಮನುಷ್ಯರು ಮಾಡಿರುವಂಥ ದೇವರುಗಳಲ್ಲಿ ದೇವರು ಇರೋದಿಲ್ಲ. ಆದ್ದರಿಂದ ಪ್ರಿಯರೇ, 115ನೇ ಕೀರ್ತನೆಯಲ್ಲಿ ಅದು ಕೆಲವು ವಚನಗಳಲ್ಲಿದೆ, ಅಲ್ಲಿ ನೀವು ಓದ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಮನುಷ್ಯರು ಮಾಡಿದಂಥ ಆ ದೇವರುಗಳು ಮನುಷ್ಯರಂತೆ ಅಂತ, ಅವುಗಳಂತೆ ಮನುಷ್ಯರು ವರ್ತಿಸ್ತಾರೆ ಎಂಬುದಾಗಿ. ಆದ್ದರಿಂದ ಪ್ರೇರೆ, ಇಲ್ಲಿ ಜೀವಸ್ವರೂಪನಾದ ದೇವರು ಎಲಿಯನ ಪ್ರಾರ್ಥನೆ ಕೇಳಿ ಏನು ಮಾಡ್ತಾನೆ, ಆಕಾಶದಿಂದ ಬೆಂಕಿ ಬೀಳಿಸಿ ಅಲ್ಲಿ ನೋಡುವಾಗ ಏನಾಗುತ್ತದೆ, ಆ ಬೆಂಕಿ ಬಂದು ಹತ್ತುಕೊಂಡು ಅಲ್ಲಿ ಯಜ್ಞವೇದಿಯನ್ನು ದಹಿಸಿದಲ್ಲದೆ ಸುತ್ತಲೂ ಆ ಕಾಲುವೆಯಲ್ಲಿ ತೋಡಿ ನೀರು ಹಾಕಿದ್ದು, ಆ ಉಳುಮೆ ಮಾಡಿದ್ದು, ಆ ಎಲ್ಲ ಮಳೆ ಬಂದು ಯಾವ ರೀತಿ ಭೂಮಿ ನೆನೆದಿರುತ್ತೆ ಆ ರೀತಿ ನೆನೆಸಿರೋ ಭೂಮಿ ಎಲ್ಲ ಬರ್ನಾಗೋಯ್ತಂತೆ. ಅಷ್ಟು ಭಯಂಕರವಾದ ಆ ಯಜ್ಞವೇ ಅಲ್ಲಿ ಬೆಂಕಿ ಬಂದು ಆ ಬೆಂಕಿ ಎಲ್ಲವನ್ನು ದಹಿಸಿತು ಎಂಬುದಾಗಿ ನಾವು ನೋಡ್ತೀವಿ. ಹಾಗೆ ಆಮೇಲೆ ಮುಂದುವರೆದು ನೋಡುವಾಗ ಎಲಿಯನು ಅಲ್ಲಿ ಮಳೆಗಾಗಿ ಪ್ರಾರ್ಥಿಸುವಾಗ ತನ್ನ ಶಿಷ್ಯನ ಕಳಿಸಿ ಸಮುದ್ರ ಕಡೆ ನೋಡು, ಏನಾದರೂ ಮೋಡಗಳು ಹೇಳ್ತಾ ಇದೆ ಅಂತೇಳಿ ಅಲ್ಲಿ ನೋಡುವಾಗ ಒಂದು ಅಂಗೈಯ ಅಷ್ಟು ಮೋಡ ಹೇಳ್ತಾ ಇದೆ. ಆ ಅಂಗೈಯ ಅಷ್ಟು ಮೋಡ
ಕಾಣಿಸ್ತಾ ಇದೆ ಅಂತ ಹೇಳಿದ ತಕ್ಷಣ ಆ ರಾಜನಿಗೆ ಬೇಗ ಹೊರಡು, ನೀನು ರಥದ ಮೇಲೆ ಕುತ್ಕೊಂಡು ಅಂತೇಳಿ ಆ ರಾಜನ ಆ ರಥದ ಮೇಲೆ ಕಳಿಸಿ ಅವನ ಸೊಂಟಕ್ಕೆ ಬಟ್ಟೆಯನ್ನು ಕಟ್ಟಿಕೊಂಡು ರಾಜನ ಜೊತೆಯಲ್ಲೇ ಆತನು ಓಡಿ ಊರು ಸೇರೋಷ್ಟೊಳಗೆ ಭಯಂಕರವಾದ ಮೋಡ ಎತ್ತು ಭಯಂಕರವಾದ ಮಳೆ ಬಿತ್ತು ಎಂಬುದಾಗಿ ಅಲ್ಲಿ ನೋಡ್ತೀವಿ. ಅಂದರೆ ಯಾರು ದೇವರಿಗೆ ಸಂಪೂರ್ಣವಾಗಿ ವಿಧೇಯರಾಗಿ ದೇವರ ಆಜ್ಞೆಗಳು ವಾಯ್ಕೊಂಡು ದೇವರ ಆಜ್ಞೆಗೆ ಅನುಸಾರವಾಗಿ ನಡೀತಾರೋ ಅವರ ಪ್ರಾರ್ಥನೆ ದೇವರು ಕೇಳ್ತಾನೆ. ಎಲಿಯನು ದೇವರು ಏನು ಹೇಳ್ತಾನೋ ಅದನ್ನ ಪ್ರಕಾರ ನಡೀತಾ ಇದ್ದ. ಆದ್ದರಿಂದ ಎಲಿಯನಿಗೆ ಮಹತ್ತರವಾದ ಒಂದು ಸ್ಥಾನ ದೇವರು ಕೊಟ್ಟಿದ್ದಾನೆ. ಎಲಿಯನು ಸಜೀವವಾಗಿ ಎದ್ದು ಹೋದು ಎಂಬುದಾಗಿ ನಾವು ಸತ್ಯದ ಇದನ್ನು ನೋಡ್ತೀವಿ. ಎಲಿಯನು ಈ ಲೋಕದಲ್ಲಿ ಮರಣ ಹೊಂದಲಿಲ್ಲ. ಕಾರಣ ದೇವರು ಎಲಿಯನನ್ನು ಅಷ್ಟು ಪ್ರೀತಿ ಮಾಡ್ತಾ ಇದ್ದ. ಎಲಿಯನು ದೇವರ ಆಜ್ಞೆಯನ್ನು ಮೀರದೆ ನಡೀತಾ ಇದ್ದ. ಹಾಗಾಗಿ ಅಷ್ಟು 850 ಜನರ ಮುಂದೆ ಎಲಿಯನ ಒಬ್ಬನ ಪ್ರಾರ್ಥನೆ ಕೇಳಿ ದೊಡ್ಡ ಅದ್ಭುತ ಕಾರ್ಯ ಮಾಡಿ 3.5 ವರ್ಷ ಮಳೆ ಬೀಳದೇ ಇದ್ರೂ ಆ ಕ್ಷಣದಲ್ಲಿ ದೇವರು ಮಳೆಯನ್ನು ಕೊಟ್ಟನು ಎಂಬುದಾಗಿ ನಾವು ನೋಡ್ತೀವಿ. ಆದ್ದರಿಂದ ಪ್ರಿಯರೇ, ದೇವರು ಎಲಿಯನ ಪ್ರಾರ್ಥನೆ ಕೇಳಿದ ದೇವರು, ಇನ್ನು ಪೌಲಸಿಲರ ಪ್ರಾರ್ಥನೆ ಕೇಳಿದವರು ನಿನ್ನ ಪ್ರಾರ್ಥನೆ ಕೇಳಲಿಕ್ಕೆ ಆತನ ಶಕ್ತನಾಗಿದ್ದಾನೆ. 3ನೇದಾಗಿ ನಾವು ನೋಡುವಾಗ ದಾನಿಯೇಲನು ಒಂದು ಕಷ್ಟ ಬಂದ್ಬಿಡ್ತದೆ. ಅಲ್ಲಿ ದಾನಿಯೇಲನು ಒಂದು ಉನ್ನತ ಸ್ಥಾನದಲ್ಲಿರ್ತಾನೆ. ದಾನಿಯೇಲನು ಉನ್ನತ ಸ್ಥಾನದಲ್ಲಿರುವಾಗ ಅಲ್ಲಿ ಏನಾಗುತ್ತಂದ್ರೆ ಆ ದಾನಿಯೇಲನ ಮೇಲೆ ಅಲ್ಲಿರುವಂತ 120 ಜನರು, ಅಂದ್ರೆ ಆ ರಾಜ್ಯದ ಸೇನಾಧಿಪತಿಗಳು, ಕಾರ್ಯಭಾರ ನಡೆಸುವ ದೇಶಾಧಿಪತಿಗಳು, ಮುಖ್ಯಾಧಿಕಾರಿಗಳು, ಇವರೆಲ್ಲ ಏನ್ ಮಾಡ್ತಾರೆ, ದಾನಿಯೇಲ ಮೇಲೆ ತಪ್ಪು ಹೊರಿಸಬೇಕಂತ ಏನೇನು ಪ್ರಯತ್ನ ಮಾಡ್ತಾರೆ. ಏನು ಪ್ರಯತ್ನ ಮಾಡಿದ್ರೂ ಆಗೋದಿಲ್ಲ. ಆದರೆ ಇನ್ನೊಂದು ದಾನಿಯೇಲ ಮೇಲೆ ಒಂದು ತಪ್ಪು ಹೊರಿಸ್ಬೋದು. ಏನಂದ್ರೆ ಅವನು ದೇವರಿಂದ ದೂರ ಮಾಡೋದಕ್ಕೆ ಆಗೋದಿಲ್ಲ. ಅವನು ದೇವರಲ್ಲಿ ಯಥಾರ್ಥವಾಗಿರ್ತಾನೆ. ಆದ್ರಿಂದ ಈ ಒಂದು ತಪ್ಪು ಅವನ ಮೇಲೆ ಹೊರಿಸಿ ಅವನ್ನ ಆ ಸಿಂಹದ ಗವಿಯಲ್ಲಿ ಹಾಕ್ಬಿಡ್ಬೇಕು ಅಂತೇಳಿ ರಾಜನಿಂದ ಒಂದು ಆಜ್ಞೆ ಮಾಡ್ತಾರೆ. ಏನಂತ, ರಾಜನ 30 ದಿನಗಳ ತನಕ ರಾಜನಾದ ನಿನಗೆ ಹೊರತು ಬೇರೆ ಯಾವ ದೇವರಿಗಾಗ್ಲಿ ಮನುಷ್ಯನಿಗಾಗ್ಲಿ ವಿಜ್ಞಾಪನೆ ಮಾಡಕೊಂಡರೆ, ಅಂದ್ರೆ ಮಾಡ್ಕೊಂಡಬಾರ್ದು. ಏನೇ ಇರಲಿ, ಯಾವ ದೇವರನ್ನು ಪೂಜೆ ಮಾಡಬಾರ್ದು, ಯಾರಿಗೂ ಪ್ರಾರ್ಥನೆ ಮಾಡಬಾರ್ದು, ಯಾರಿಗೂ ತನ್ನ ಇಷ್ಟ ಏನು ಹೇಳ್ಕೋಬಾರ್ದು. 30 ದಿನ ನಿನಗೆ ಹೇಳ್ಬೇಕು, ನಿನ್ನ ಹತ್ರ ವಿಜ್ಞಾಪನೆ ಮಾಡಬೇಕು. ಏನೇ ಸಮಸ್ಯೆ ನಿನ್ನ ಹತ್ರ ಹೇಳ್ಬೇಕು, ಇಲ್ಲಾಂದ್ರೆ ಅವನ್ನ ಸಿಂಹದ ಗವಿಯಲ್ಲಿ ಹಾಕ್ತೀವಿ ಅಂತ ಒಂದು ರಾಜಾಜ್ಞೆ ಹೊರಡಿಸ್ಬಿಡ್ತಾರೆ. ಆದರೆ ದಾನಿಯೇಲನ ವಿಷಯ ಗೊತ್ತಾದರೂ ಅವನು ಯಥಾರ್ಥವಂತನು, ದೇವರಲ್ಲಿ ಬಲವಾಗಿ ಜೀವಿಸುತ್ತ ವ್ಯಕ್ತಿ ಏನ್ ಮಾಡ್ತಾನೆ, ವಿಷಯ ಗೊತ್ತಾದರೂ ಏನ್ ಮಾಡ್ತಾನೆ, ಅವನು ಹೋಗಿ ಯೆರೂಸಲೇಮ್ ಕಡೆ ಕಿಟಕಿ ಇಲ್ಲದಂತ, ಅಂದ್ರೆ ಕಿಟಕಿ ಬಾಗಿಲಿಲ್ಲದಂತ ಓಪನ್ ಸ್ಥಳದಲ್ಲಿ ಅವನು ಕುತ್ಕೊಂಡು ದಿನಕ್ಕೆ 3 ಆವರ್ತಿ ಯೆರೂಸಲೇಮ್ ಕಡೆ ತಿರುಗಿಕೊಂಡು ಯೆರೂಸಲೇಮ್ ಯೋಗಕ್ಕಾಗಿ, ಯೆರೂಸಲೇಮ್ ಸೌಭಾಗ್ಯಕ್ಕಾಗಿ, ಯೆರೂಸಲೇಮ್ ರಕ್ಷಣೆಗಾಗಿ ಅವನೇನ್ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಆ ಒಂದು ಪ್ರಾರ್ಥನೆ ಅವ್ರು ಹಿಡ್ಕೊಂಡು ಬಿಡ್ತಾರೆ. ಹಿಡ್ಕೊಂಡು ಬಂದು ರಾಜನ ಆಜ್ಞೆ ಅದು ಮೀರಂಗಿಲ್ಲ, ಶಾಸನ ಮೀರಂಗಿಲ್ಲ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಿಂಹದ ಗವಿಯಲ್ಲಿ ಹಾಕ್ಬಿಡ್ತಾರೆ. ನಾವು ದಾನಿಯೇಲ ಗ್ರಂಥದಲ್ಲಿ 6ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುವಾಗ ಅಲ್ಲಿ ನಮ್ಗೆ ಗೊತ್ತಾದ, ಶಾಸನಕ್ಕೆ ರುಜುವಾದದ್ದನ್ನು ದಾನಿಯೇಲ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಾಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ದಿನಕ್ಕೆ 3 ಆವರ್ತಿ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಆವರ್ತಿ. ಆತನು 30 ದಿವಸಗಳು ಪ್ರಾರ್ಥನೆ ಅಂತೂ ನಿಲ್ಲಿಸಲಿಲ್ಲ. ಅದನ್ನು ಇವರು ಹಿಡ್ಕೊಂಡ್ಬಿಟ್ರು. ರಾಜನಿಗೆ ತಂದು ಅದನ್ನು ಒಪ್ಪಿಸಿ ರಾಜನ ಏನೇನೋ ಶತ ಪ್ರಯತ್ನ ಮಾಡ್ತಾನ್ರಿ. ಯಾಕಂದ್ರೆ ದಾನಿಯೇಲನ ಮೇಲೆ ರಾಜನಿಗೆ ಅಷ್ಟೊಂದು ಪ್ರೀತಿ ಇರ್ತದೆ. ರಾಜನಿಗೆ ದಾನಿಯೇಲನ ಮೇಲೆ ಇನ್ನೂ ಹೆಚ್ಚಾದ ಪ್ರೀತಿ ಇರ್ತದೆ. ಯಾಕಂದ್ರೆ ರಾಜನು ತನ್ನ ರಾಜ್ಯ ಪರಿಪಾಲಿಸೋದಕ್ಕೆ ಮುಖ್ಯಸ್ಥನು ದಾನಿಯೇಲನಾಗಿರ್ತಾನೆ. ದಾನಿಯೇಲ ಏನು ನುಡಿದ್ರೆ ಅದೆಲ್ಲ ನೆರವೇರ್ತಾ ಇರ್ತದೆ. ಆದ್ರಿಂದ ಅಲ್ಲಿ ಏನಾಗುತ್ತಂದ್ರೆ ದಾನಿಯೇಲನ ಏನಾದರೂ ಮಾಡಿ ಇವನ್ನ ಈ ದೇಶದಲ್ಲಿ ಇಲ್ಲದಾಗೆ ಇವನು ಸಿಂಹದ ಗವಿಯಲ್ಲಿ ಹಾಕ್ಬಿಟ್ಟು ಇವನು ಸಾಯಿಸಿಬಿಡ್ಬೇಕು ಅಂತ ಅವ್ರು ಆಲೋಚನೆ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ದಾನಿಯೇಲನ ಮೇಲೆ ಒಂದು ತಪ್ಪು ಹೊರಿಸ್ತಾರೆ. ಆದರೆ ಅಲ್ಲಿ ರಾಜಾಜ್ಞೆ ಏನು ಮಾಡೋಕ್ಕಾಗಲ್ಲ.
ರಾಜಾಜ್ಞೆ ನೆರವೇರಿ ಬಿಡ್ತದೆ. ಅವ್ನು ತಗೊಂಡೋಗಿ ಸಿಂಹದ ಗವಿಯಲ್ಲಿ ಹಾಕಿಬಿಡ್ತಾರೆ. ಆ ಸಿಂಹದ ಗವಿಯಲ್ಲಿ ಹಾಕಿದ ನಂತರ ಏನಾಗುತ್ತೆ, ರಾಜನ ಮನೆಗೆ ಹೋಗ್ಬಿಡ್ತಾನೆ, ನಿದ್ದೆ ಬರೋದಿಲ್ಲ, ಯಾವತ್ತು ಊಟ ಮಾಡಲ್ಲ. ದಾನಿಯೇಲ ಕುರಿತು ಏನು, ರಾಜನು ಊಟ ಮಾಡದೆ ಆ ದುಃಖದಿಂದ ಮಲಗಿಬಿಡ್ತಾನೆ. ಹಾಗೇ ಚಿಂತೆ ಮಾಡ್ಕೊಂಡು ಮಲಗಿಬಿಡ್ತಾನೆ. ಇನ್ನು ಬೆಳಗ್ಗೆ ಆಗಕ್ಕೆ ಮೊದಲೇ, ಇನ್ನು ಕತ್ತಲಿರುವಾಗಲೇ ಎದ್ದು ಓಡಿ ಹೋಗ್ತಾನೆ ಸಿಂಹದ ಗವಿ ಹತ್ರ. ಓಡೋಗಿ ಅಲ್ಲಿ ಏನ್ ಹೇಳ್ತಾ ಇದ್ದಾನಂದ್ರೆ, ಅವನು 20ನೇ ವಚನ ನೋಡ್ತೇವೆ. ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು ಅವನು ಬಹು ದುಃಖ ಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ, ಜೀವಸ್ವರೂಪನ ದೇವರ ಸೇವಕನೇ, ನೀನು ನಿತ್ಯ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸ ಶಕ್ತನಾದನೋ ಎಂದು ಕೇಳಲು ದಾನಿಯೇಲ ಹೇಳ್ತಾನೆ, ದಾನಿಯೇಲನು ರಾಜನಿಗೆ, ಅರಸೇ, ಚಿರಂಜೀವಿ ಆಗಿರು, ನನ್ನ ದೇವರು ತನ್ನ ದೂತನ್ನು ಕಳಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು, ಅವುಗಳಿಂದ ಯಾವ ಹಾನಿಯೂ ಆಗಲಿಲ್ಲ, ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು, ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದ್ದೇನೆಂಬುದಾಗಿ ನಾವು ನೋಡ್ತೀವಿ. ಅಂದರೆ ರಾಜನಿಗೂ ದಾನಿಯೇಲ ಯಾವ ದ್ರೋಹ ಮಾಡಿಲ್ಲ, ದೇವ್ರಿಗೂ ಯಾವುದೇ ಕಾರಣಕ್ಕೂ ಪ್ರಾರ್ಥನೆ ಮಾಡೋದು ನಿಲ್ಲಿಸಿಲ್ಲ, ದೇವರ ಆರಾಧನೆ ಮಾಡೋದು, ದೇವ್ರಿಗೆ ಏನು ಸಲ್ಲಿಸ್ಬೇಕೋ ಅದು ಸಲ್ಲಿಸ್ತಾ ಇದ್ದಾನೆ. ರಾಜಾಜ್ಞೆ ಏನಿದೆಯೋ, ರಾಜನೀತಿ ಏನಿದೆಯೋ ಅದನ್ನು ನೆರವೇರಿಸ್ತಾ ಇದ್ದಾನೆ. ಅದನ್ನು ಎಲ್ಲಿ ಪಕ್ಷಭೇದ ಮಾಡ್ತಾ ಇಲ್ಲ, ಯಾವುದೇ ಒಂದು ಪಕ್ಷಭೇದ ಅಲ್ಲಿ ನಡೀತಾ ಇಲ್ಲ. ಅದರ ಪ್ರಿಯ ನನ್ನ ಸಹೋದರ, ನಮ್ಮ ದೇವರು ಒಳ್ಳೆಯವನು, ಆತನೇನು ಮಾಡ್ತಾನೆ, ಒಳ್ಳೇದೇನೆ ಮಾಡ್ತಾನೆ, ಆತನು ಒಳ್ಳೇದೇನೆ ಮಾಡ್ತಾನ್ರಿ. ಆದ್ರಿಂದ ಇಲ್ಲಿ ನಾವು ನೋಡುವಾಗ ದಾನಿಯೇಲನ ಒಂದು ಪ್ರಾರ್ಥನೆ ಕೇಳಿ, ಆತನ ಒಂದು ನಂಬಿಕೆ ನೋಡಿ, ದೇವರು ಏನ್ ಮಾಡ್ತಾನೆ, ತನ್ನ ದೂತನನ್ನು ಕಳಿಸ್ಕೊಟ್ಟು ಸಿಂಹಗಳ ಬಾಯನ್ನು ಕಟ್ತಾನೆ. ಸಿಂಹಗಳು ಬಂದು ದೂತನ ಏನ್ ಮಾಡ್ತಾನೆ, ಇವತ್ತೊಂದು ದಿವಸ ಉಪವಾಸ ಇರಿ, ಇಷ್ಟು ದಿವಸ ಉಪವಾಸ ಇದ್ದೀರಿ, ಇವತ್ತೊಂದು ದಿವಸ ಉಪವಾಸ ಇರ್ರಿ. ಆ ಒಬ್ಬ ಮನುಷ್ಯ ನಿಮ್ಗೆ ಯಾತಕ್ಕೂ ಸಾಕಾಗೋದಿಲ್ಲ. ಅಲ್ಲಿ ಒಂದು ಸಿಂಹ, ಎರಡು ಸಿಂಹ ಅಲ್ಲ, ದೊಡ್ಡ ತುಂಬಾ ಸಿಂಹಗಳಿದೆ ಎಂಬುದಾಗಿ ನಾವು ಮುಂದೆ ಓದ್ಕೊಳ್ಳುವಾಗ ನಮ್ಗೆ ಗೊತ್ತಾಗುತ್ತೆ. ಇವತ್ತೊಂದು ರಾತ್ರಿ ನೀವು ಸುಮ್ಮನೆ ಇರಿ, ನಾಳೆ ನಿಮ್ಗೆ ಒಳ್ಳೆ ಭೋಜನ ಸಿಗುತ್ತೆ ಅಂತ ಹೇಳಿ ಅಲ್ಲಿ ಏನಾಗುತ್ತೆ ಅಂದ್ರೆ, ಸರಿ, ಆ ಸಮಯದಲ್ಲಿ ರಾಜನು ಆ ಸಂತೋಷದಿಂದ ಆ ದಾನಿಯೇಲನ ಮೇಲೆ ಕೆತ್ತಿಸ್ತಾನೆ. ಅಷ್ಟೇ ದಾನಿಯೇಲನ ಮೇಲೆ ಯಾರ್ಯಾರು ತಪ್ಪು ಹೊರಿಸ್ತಾರೋ ಅವ್ರನ್ನೇನ್ ಮಾಡ್ತಾರೆ, ಎಲ್ಲರೂ ತಂದು ಸಿಂಹದ ಗವಿಯಲ್ಲಿ ಹಾಕ್ಬಿಡ್ರಿ ಅಂತ ಹೇಳ್ತಾರೆ. ನೋಡ್ರಿ, ಇಲ್ಲಿ ನಾವು ನೋಡ್ತೀವಿ, ಏನು 1ನೇ ವಚನದಲ್ಲಿ ನಾವು ನೋಡ್ತೀವಿ, 6ನೇದೇ 1ನೇ, ದಾರ್ಯಾವೆಷನು ತನ್ನ ರಾಜ್ಯಭಾರ ನಿವಾರಿಸುವುದಕ್ಕೋಸ್ಕರ ರಾಜ್ಯದ ಆಯಾ ಭಾಗಗಳ ಮೇಲೆ 120 ಮಂದಿ ದೇಶಾಧಿಪತಿಗಳನ್ನು, ರಾಜನ ನಷ್ಟವಾಗದಂತೆ ದೇಶಾಧಿಪತಿಗಳ ಮೇಲೆ ಲೆಕ್ಕ ತೆಗೆದುಕೊಳ್ಳುವ 3 ಮುಖ್ಯ ಅಧಿಕಾರಿಗಳನ್ನು, ಅಂದ್ರೆ 120 ದೇಶಾಧಿಪತಿಗಳಿದ್ದಾರೆ. ಅಲ್ಲಿ 3 ಮುಖ್ಯ ಅಧಿಕಾರಿಗಳಿದ್ದಾರೆ. ಅಲ್ಲಿ ಇವ್ರನ್ನೆಲ್ಲ ನೋಡುವಾಗ 21ನೇ ವಚನದಲ್ಲಿ 24ನೇ ವಚನದಲ್ಲಿ ನೋಡುತ್ತೇವೆ. ಅನಂತರ ರಾಜನು ಆಜ್ಞಾಪಿಸಲು ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದವರನ್ನು ತಂದು ಅವರನ್ನು ಅವರ ಹೆಂಡತಿ ಮಕ್ಕಳನ್ನು ಸಿಂಹಗಳ ಗವಿಯಲ್ಲಿ ಹಾಕಿಬಿಟ್ಟರು. ಅವರು ಗವಿಯ ಅಡಿಯಲ್ಲಿ ಮುಟ್ಟುವ ಅದರೊಳಗೆ ಸಿಂಹಗಳು ಅವರ ಮೇಲೆ ಹಾರಿ ಅವರ ಎಲ್ಲಾ ಎಲುಬುಗಳನ್ನು ಚೂರು ಚೂರು ಮಾಡಿದನು. ಅಂದ್ರೆ 120 ಮಂದಿ ದೇಶಾಧಿಪತಿಗಳು ಮತ್ತು 121, ಒಬ್ಬೊಬ್ರಿಗೆ ಒಂದೊಂದು ಹೆಂಡತಿ, ಅಂದ್ರೆ 121, ಅಲ್ಲಿಗೆ 140 3 ಮುಖ್ಯಾಧಿಕಾರಿಗಳು, ಅಂದ್ರೆ 240, 120, 240 ಮತ್ತು ಅವ್ರ ಮಕ್ಕಳು ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಹೆಂಡತಿ ಮಕ್ಕಳುಗಳನ್ನು ಅಂತ, ಒಬ್ಬೊಬ್ರಿಗೆ 1-2-3 ಮಕ್ಕಳು ಲೆಕ್ಕ ಹಾಕೊಂಡ್ರೆ ಎಷ್ಟಾಗುತ್ತೆ. ಇಷ್ಟೆಲ್ಲರೂ ಸಿಂಹದ ಗವಿಯಲ್ಲಿ ಹಾಕುವಾಗ ಆ ಒಬ್ಬರನ್ನು ಕೆಳಕ್ಕೆ ಮೂಳೆಗಳನ್ನು ಚೂರು ಚೂರು ಮಾಡಿದ ಸಿಂಹಗಳು ಯಾವತ್ತೂ ಮೂಳೆ ಮುರಿಯೋದಿಲ್ಲ. ಮೂಳೆ ಮೇಲೆ ಇರೋ ಮಾಂಸ ತಿಂತವೆ, ಅದರ ಮೂಳೆಯನ್ನು ಮುಟ್ಟೋದಿಲ್ಲ, ಅವು ಮೂಳೆಯನ್ನು ಅಗಿಯೋದಿಲ್ಲ. ಇಲ್ಲಿ ನಾವು ನೋಡ್ತೇವೆ, ಆ ಎಲ್ಲ ಎಲುಬುಗಳನ್ನು ಚೂರು ಚೂರು ಮಾಡಿ, ಅವರ ಎಲ್ಲ ಎಲುಬುಗಳನ್ನು ಚೂರು ಚೂರು ಮಾಡಿದವು. ಅಂದರೆ ಅವು ಎಷ್ಟು ಉಗ್ರತೆ, ಎಷ್ಟು ಕೋಪದಿಂದ, ಎಷ್ಟು ಹಸಕೊಂಡಿರ್ತಾವೆ ಲೆಕ್ಕ ಹಾಕೊಳ್ರಿ. ಅದಕ್ಕೆ ಪ್ರಿಯರೇ, ದೇವರಲ್ಲಿ ಯಥಾರ್ಥವಾಗಿರುವಂಥವ್ರು, ದೇವರ ತ್ರಿಕಾಲದಲ್ಲಿ ಪ್ರಾರ್ಥನೆ ಮಾಡುವಂಥವ್ರನ್ನ ದೇವರು ಎಂದಿಗೂ ಕೈ ಬಿಡೋದಿಲ್ಲ. ದೇವರು ಅನ್ಯಾಯಸ್ಥನಲ್ಲ, ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವಂಥ ದೇವರು. ದಾನಿಯೇಲನ ಪ್ರಾರ್ಥನೆ ಕೇಳಿದನು,
ಅಲ್ಲಿ ಎಷ್ಟು ಒಂದು ತಂಡನೆ 120 ದೇಶಾಧಿಪತಿಗಳಂದ್ರೆ ನಮ್ಮ ದೇಶ ಭಾರತ ದೇಶಕ್ಕೆ ಒಬ್ಬ ದೇಶಾಧಿಪತಿ ಇದ್ದಾನೆ, ಯಾರು? ಪ್ರಧಾನಮಂತ್ರಿ. ಅಂತ ಪ್ರಧಾನಮಂತ್ರಿಗಳು 120 ದೇಶಗಳು ಪ್ರಧಾನಮಂತ್ರಿಗಳಿದ್ದಾರೆ. ಅವರೆಲ್ಲರನ್ನು ಏನ್ ಮಾಡಿದರೆ ತಂದು ಅದರ ಮೇಲೆ ಅವ್ರ ಹೆಂಡತಿ ಮಕ್ಕಳನ್ನ ಎಲ್ಲ ಹಾಕುವಾಗ ಏನಾಗಿದೆ, ಎಲ್ಲರೂ ಸಂಹಾರ ಆಯ್ತು. ಅಂದ್ರೆ ದೇವರು ತನ್ನ ಭಕ್ತರನ್ನ ಯಾವತ್ತಿಗೂ ಕೈ ಬಿಡುವುದಿಲ್ಲ ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗಿದೆ. ಕಷ್ಟ ಸಮಯದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರೇನ್ ಮಾಡ್ತಾನೆ, ಬಿಡಿಸುವಾತನಾಗಿದ್ದಾನೆ. ಹಾಗೆ 4ನೇದಾಗಿ ನಾವು ನೋಡುವಾಗ, ನಾವುಗಳು ಯಥಾರ್ಥವಾಗಿ ಪ್ರಾರ್ಥಿಸುವಾಗ ಜಯ ಕೊಡುವನು. ಪ್ರಿಯ ನನ್ನ ಸಹೋದರರೇ, ನಾವುಗಳು ಅಂದ್ರೆ ನಾನು, ನೀವು, ಪ್ರತಿಯೊಬ್ಬರು ನಾವೇನು ಮಾಡ್ಬೇಕಂದ್ರೆ ದೇವರಿಗೆ ಯಥಾರ್ಥವಾಗಿ ಪ್ರಾರ್ಥನೆ ಮಾಡಬೇಕು. ದೇವರು ಪ್ರಾರ್ಥನೆ ಮಾಡೋದನ್ನ ನಾವು ಕಲಿಬೇಕು. ಇಲ್ಲಿ ನಾವು ನೋಡ್ತೇವೆ ಯೆರೆಮೀಯ 29ನೇ ಅಧ್ಯಾಯ, ಯೆರೆಮೀಯ 29ನೇ ಅಧ್ಯಾಯ 12, 13, 14 ವಚನಗಳಲ್ಲಿ ನಾವು ನೋಡ್ತೇವೆ. ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳಿರಿ. ಪ್ರಿಯರೇ, ಮನಪೂರ್ವಕವಾಗಿ ಏನಂದ್ರೆ ನೀವು ನನಗೆ ಮೊರೆ ಇಡುವಿರಿ ಅಂದ್ರೆ ದೇವರಿಗೆ ನಾವು ಕಷ್ಟ ಬಂದಾಗ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು, ದೇವರನ್ನು ಮೊರೆ ಹೋಗಬೇಕು. 91ನೇ ಕೀರ್ತನೆ 1ನೇ ವಚನ ಹೇಳ್ತಾರೆ, ಪರಾತ್ಪರನ ಮೊರೆ ಹೊಕ್ಕಿರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತರ. ಅಂದ್ರೆ ಭೂಮಿ ಆಕಾಶವನ್ನು ಅದರಲ್ಲಿ ಸಮಸ್ತವನ್ನು ಸೃಷ್ಟಿ ಮಾಡಿದಂತ ಪರಾತ್ಪರನಾದ ದೇವರ ಮೊರೆ ಯಾರು ಹೋಗ್ತಾರೋ ಅವರು ಆತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತಾರೆ. ಹಾಗಾಗಿ ದೇವರಿಗೆ ಮೊರೆ ಇಡುವಾಗ ನನ್ನನ್ನು ಪ್ರಾರ್ಥಿಸಲು ಹೋಗುರಿ, ನಾನು ಕಿವಿಗೊಡುವೆನು. ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆಗೆ ನಾನು ಕಿವಿಗೊಟ್ಟು ಕೇಳ್ತೀನಿ, ನಿಮ್ಮ ಪ್ರಾರ್ಥನೆಗೆ ನಾನು ಉತ್ತರ ಕೊಡ್ತೀನಿ. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳಿರಿ. ಅಂದ್ರೆ ಹೃದಯ ಪೂರ್ವಕವಾಗಿ ದೇವರನ್ನು ಹುಡುಕಬೇಕು, ಹೃದಯ ಪೂರ್ವಕವಾಗಿ ದೇವರನ್ನ ಆರಾಧಿಸಬೇಕು, ಹೃದಯ ಪೂರ್ವಕವಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಅನೇಕರು ಏನ್ ಮಾಡ್ತಾರಂದ್ರೆ ಪ್ರಾರ್ಥನೆ ಮಾಡೋಣ, ಕೊಟ್ರೆ ಕೊಡ್ಲಿ, ಇಲ್ಲಾಂದ್ರೆ ಬಿಡು. ಹಾಗೆ ಮಾಡಿದ್ರೆ ಒಲ್ಲದ ಮನಸ್ಸಿಂದ, ಇಷ್ಟವಿಲ್ಲದ ಮನಸ್ಸಿಂದ ಪ್ರಾರ್ಥನೆ ಮಾಡಿ ದೇವ್ರು ಕೇಳಲ್ರಿ. ಇಷ್ಟವಿರುವಂತ ಹೃದಯಪೂರ್ವಕವಾಗಿ ದೇವರ ಹತ್ರ ಹುಡುಕ್ಬೇಕು, ಹೃದಯಪೂರ್ವಕವಾಗಿ ದೇವರ ಸನ್ನಿಧಿಯಲ್ಲಿ ನಮ್ಮ ವಿಜ್ಞಾಪನೆ ಹರಕೆ ಮಾಡಬೇಕು. ಆತನ ಸನ್ನಿಧಿಯಲ್ಲಿ ಏನ್ ಮಾಡಬೇಕು? ಮೊಣಕಾಲೂರಿ ಆತನ ಏನು ಹೇಳಿದ್ದಾನೆ, ಆಕಾಶವು ನನ್ನ ಸಿಂಹಾಸನ, ಭೂಮಿಯು ನನ್ನ ಪಾದಪೀಠ. ಅಂದ್ರೆ ಭೂಮಿಯ ಮೇಲೆ ದೇವರ ಪಾದಗಳಿದೆ ಎಂಬುದಾಗಿ ನಾವು ತಿಳ್ಕೊಂಡು ಏನ್ ಮಾಡಬೇಕು? ಭೂಮಿ ಮೇಲೆ ನಮ್ಮ ಹಸ್ತಗಳನ್ನಿಟ್ಟು ಏನು ಮಾಡಬೇಕು? ಆತನ ಪಾದಗಳಿದೆ, ನಿನ್ನ ಪಾದಗಳು ನಾನು ಹಿಡ್ಕೊಂಡಿದ್ದೀನಿ, ನನಗೆ ಉತ್ತರ ಕೊಡುವಂತ ಪ್ರಾರ್ಥಿಸುವಾಗ, ಆತನ ಹುಡುಕುವಾಗ ಆತ ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಡುವ ಆತನಾಗಿದ್ದಾನೆ. ನಾನು ನಿಮಗೆ ದೊರೆಯುವೆನು, ನಿಮ್ಮನ್ನು ನಿಮ್ಮ ದುರಾವಸ್ಥೆಯಿಂದ ತಪ್ಪಿಸಿ ನಾನು ನಿಮ್ಮನ್ನು ಅಟ್ಟಿಬಿಟ್ಟಿದ್ದ ಸಮಸ್ತ ದೇಶಗಳಿಂದ ಸಕಲ ಜನಾಂಗಗಳ ಮಧ್ಯದಿಂದಲೂ ಒಟ್ಟುಗೂಡಿಸಿ ನಿಮ್ಮನ್ನು ಯಾವ ಸ್ಥಳದಿಂದ ಸೆರೆಗೆ ಒಯ್ದನು ಅಲ್ಲಿಗೆ ತಿರುಗಿ ಬರಮಾಡುವೆನು. ಇದು ಯೆಹೋವನ ನೋಡಿ. ಹಲ್ಲೆಲೂಯಾ, ದೇವರ ನಾಮ ಸ್ತೋತ್ರವಾಗಲಿ. ಹಾಗಾಗಿ ಇನ್ನು 34ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ ಅಲ್ಲಿ ಒಂದು ಮಾತು ಹೇಳಿದೆ, ಏನಂದ್ರೆ ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನ ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಆಮೇನ್, ಹಲ್ಲೆಲೂಯಾ. ಏನಂದ್ರೆ ದೇವರ ಸನ್ನಿಧಿಯಲ್ಲಿ ಇವತ್ತು ಪ್ರಿಯ ನನ್ನ ಸಹೋದರ ಸಹೋದರಿ, ಉಪವಾಸವಾಗಿ ನೀನಿದ್ದು ದೇವರ ಸನ್ನಿಧಿಯಲ್ಲಿ ನೀನು ಪ್ರಾರ್ಥನೆ ಮಾಡೋದಾದ್ರೆ, ದೇವರ ಹತ್ರ ನೀನು ಬರುವುದಾದ್ರೆ, ನೀನು ಆತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವಾಗ ಆತನ ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನ ತಪ್ಪಿಸಿದನು. ಅಂದ್ರೆ ನಿಂಗಿರುವಂತ ಯಾವ ಭೀತಿ ಇದ್ರು, ಯಾವ ಸಂಕಟ ಇದ್ರು, ಯಾವ ಭಯ ಇದ್ರು, ಯಾವ ವೇದನೆ ಇದ್ರು, ಎಲ್ಲದಿಂದ ಆತನ ಬಿಡಿಸಲಿಕ್ಕೆ ಶೆಲ್ಷಡಾಯ್ ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ ಅಂತ ದೇವಾದ ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಹಾಗೆ ನಾವು 145ನೇ ಕೀರ್ತನೆಯಲ್ಲಿ ಕೂಡ ನಾವು ನೋಡುವಾಗ 18ನೇ ವಚನದಲ್ಲಿ ಏನ್ ಹೇಳ್ತಂದ್ರೆ, ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಹಿಡಿಯುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ
ಆತನ ಹತ್ತಿರವಾಗೇ ಇದ್ದಾನೆ ಎಂಬುದಾಗಿ ನಾವು ನೋಡುತ್ತೇವ್ರಿ. ಆದ್ರಿಂದ ತನ್ನಲ್ಲಿ ಭಯಭಕ್ತಿಯುಳ್ಳರ ಇಷ್ಟವನ್ನು ನೆರವೇರಿಸುತ್ತಾನೆ, ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ಆಮೇನ್, ಹಲ್ಲೆಲೂಯಾ. ನೋಡ್ರಿ, ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ಹೌದು ಪ್ರೇರೆ, ನಿಮ್ಮ ಕೂಗನ್ನು ಕೇಳಿ ಆತನು ರಕ್ಷಿಸುವಾತನಾಗಿನೇ. ಆದ್ರಿಂದ 1 ಥೆಸಲೋನಿಕದಲ್ಲಿ ನಾವು ನೋಡುವಾಗ 5ನೇ ಅಧ್ಯಾಯದಲ್ಲಿ 1 ಥೆಸಲೋನಿಕ 5ನೇ ಅಧ್ಯಾಯದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಏನಂದ್ರೆ 16-18ನೇ ವಚನದಲ್ಲಿ ನಾವು ನೋಡುವಾಗ 16-18ನೇ ವಚನದಲ್ಲಿ ಏನ್ ಹೇಳ್ತದೆ ಅಂದ್ರೆ, ಪ್ರಾರ್ಥನೆ ಯಾವಾಗಲೂ ಸಂತೋಷಿಸಿರಿ, ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ. ಏನಂತೆ? ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು. ಯಾವಾಗ ಎಡೆಬಿಡದೆ ಪ್ರಾರ್ಥನೆ ಅಂದ್ರೆ ಉತ್ತರ ಸಿಗುವ ತನಕ ಪ್ರಾರ್ಥನೆ ಮಾಡಬೇಕು. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಒಬ್ಬ ಸ್ತ್ರೀ ಇದ್ದಾಳೆ. ಆಕೆ ಒಬ್ಬ ಮನುಷ್ಯನು, ಯಾರಿಗೂ ದೇವ್ರಿಗೆ ಭಯಪಡದಂತ ವ್ಯಕ್ತಿ, ಮನುಷ್ಯರು ಲೆಕ್ಕ ಇಲ್ಲದಂತ ಮನುಷ್ಯರಂದ್ರೆ ಆತನ ಲೆಕ್ಕ ಇಲ್ಲ, ದೇವರಂದ್ರೆ ಭಯನೇ ಇಲ್ಲ ಅಂತ ಒಂದು ಕಠಿಣ ಮನುಷ್ಯನ ಹತ್ರ ಆಕೆ ಉತ್ತರ ಸಿಗೋ ತನಕ ಆಕೆ ಬಿಡೋದಿಲ್ಲ. ಹಾಗೆ ಒಬ್ಬ ಸಾಧಾರಣ ಮನುಷ್ಯನು, ಒಬ್ಬ ದುಷ್ಟನೇ ಆಕೆಗೆ ಪ್ರಾರ್ಥನೆಗೆ ವಿಜ್ಞಾಪನೆ ಕೇಳ್ಬಿಡ್ತಾನೆ, ಸರೆಂಡರ್ ಆಗ್ತಾನೆ. ಹಾಗೆ ನಾವು ಕೂಡ ನಿಜವಾದ ದೇವರು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆ ಉತ್ತರ ಕೊಡ, ಎಡಬಿಡದೆ ಉತ್ತರ ಸಿಗುವ ತನಕ ಪ್ರಾರ್ಥನೆ ಮಾಡಬೇಕು. ಕೆಲವು ಸಾರಿ ಬೇಗ ಉತ್ತರ ಸಿಗೋದಿಲ್ಲ. ಉತ್ತರ ಸಿಗಲಿಲ್ಲ ಅಂತ ನಾವು ಬಿಟ್ಟು ಬಿಡಬಾರದು. ಉತ್ತರ ಕೊಡ್ತಾನೆ ಆತನು. ಅದಕ್ಕೇನೋ ಒಂದು ಕಾರಣ ಇರ್ತದೆ, ಅದನ್ನು ಏನೋ ನಿನ್ನಲ್ಲಿ ಸರಿಪಡಿಸ್ಬೇಕಾಗಿರುತ್ತೆ. ಅದನ್ನು ಸರಿಪಡಿಸೋದಕ್ಕಾಗಿ ಆತನೊಂದು ಸಾರಿ ತಡ ಮಾಡ್ತಾನೆ. ಅದರ ತಡ ಮಾಡಿದ್ರು ಬೇಗ ಉತ್ತರ ಕೊಡ್ತಾನೆ ಎಂಬುದಾಗಿ 18ನೇ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 7ನೇ ವಚನದಲ್ಲಿ ಇದೆ. ಆದ್ರಿಂದ ಪ್ರಿಯ ನನ್ನ ಸಹೋದರ ಸಹೋದರಿ, ದೇವರನ್ನು ಪ್ರಾರ್ಥನೆ ಮಾಡೋಣ. ದೇವರನ್ನು ಪ್ರಾರ್ಥನೆ ಮಾಡುವಾಗ ದೇವರನ್ನು ಮಾಡ್ತಾನೆ, ಉತ್ತರ ಕೊಡ್ತಾನೆ. ದೇವರು ಉತ್ತರ ಕೊಟ್ಟು ಎಲ್ಲ ಕಷ್ಟಗಳಿಂದ, ಎಲ್ಲ ಸಮಸ್ಯೆಗಳಿಂದ, ಯಾವುದೇ ಕಷ್ಟ ಇರಲಿ, ನಿನಗೆ ಯಾವುದೇ ಸಮಸ್ಯೆ ಇರಲಿ, ರೋಗ ಇದೆಯಾ, ಸಾಲ ಇದೆಯಾ, ಇತರ ರೀತಿಯ ಯಾವುದೇ ಒಂದು ದುಃಖ ವೇದನೆಗಳಿದೆಯಾ, ಎಲ್ಲದರಿಂದ ಬಿಡಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆತನ ಯಾರಾಗಿದ್ದಾನೆ? ಯೆಹೋವ ಎಲ್ ಶಾಯ್, ಸರ್ವಶಕ್ತನಾದ ದೇವರು. ಆದರೂ ಪ್ರಿಯ ನನ್ನ ಸಹೋದರ ಸಹೋದರಿ, ದೇವರು ಪ್ರಾರ್ಥನೆ ಮಾಡುವಾಗ ಏನ್ ಮಾಡ್ತಾನೆ? ಉತ್ತರ ಕೊಡ್ತಾನೆ. ನಮ್ಮ ದೇವರು ಯಾರು? ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು. ನಮ್ಮ ದೇವರು ಯಾರು? ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು. ಹಲ್ಲೆಲೂಯಾ, ದೇವರು ನಾವು ಸ್ತೋತ್ರವಾಗ್ಲಿ. ಹಾಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡುವಾಗ ಆತನ ಏನ್ ಮಾಡ್ತಾನೆ? ಪೌಲಾಸ್ ಎಲ್ಲರೂ ಪ್ರಾರ್ಥನೆ ಕೇಳಿದಂತ ದೇವರು, ಎಲಿಯನ ಪ್ರಾರ್ಥನೆ ಕೇಳಿದಂತ ದೇವರು, ದಾನಿಯೇಲನ ಪ್ರಾರ್ಥನೆ ಕೇಳಿದಂತ ದೇವರು. ನೀನು ನಾನು ಪ್ರಾರ್ಥನೆ ಮಾಡೋ ಕೇಳದೇ ಇರುತ್ತಾನ? ಖಂಡಿತ ನಮ್ಮೆಲ್ಲರ ಪ್ರಾರ್ಥನೆ ಆತನ ಕೇಳಲಿಕ್ಕೆ ಆತನ ಶಕ್ತನಾಗಿದ್ದಾನೆ ಅಂತ ದೇವಾದಿ ದೇವ್ರಿಗೆ ಮಹಿಮೆ ಉಂಟಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಎಲ್ಲರೂ ಏಕೀಭವಿಸಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಏಸಯ್ಯ ನಿಮ್ಗೆ ಸ್ತೋತ್ರ, ಏಸಯ್ಯ ನಿಮ್ಗೆ ವಂದನೆ, ಏಸಯ್ಯ ನಿಮ್ಗೆ ಮಹಿಮೆ ಉಂಟಾಗಲಪ್ಪ. ನೀನು ಒಳ್ಳೆ ದೇವರು ಅಪ್ಪ, ನೀನು ಒಳ್ಳೆ ದೇವರು, ಒಳ್ಳೆ ಕಾಳು ಮಾಡುತ್ತ ದೇವರಪ್ಪ. ನಿನಗೆ ಎಲ್ಲ ಮಹಿಮೆ, ಎಲ್ಲ ಘನತೆ, ಎಲ್ಲ ಗೌರವನ ಸಲ್ಲಿಸ್ತಾರಪ್ಪ. ಇದುವರೆಗೂ ನಮ್ಮೆಲ್ಲರ ಜೀವಿತದಲ್ಲಿ ದೊಡ್ಡ ಕಾಳು ಮಾಡಿದಂಥ ದೇವರೇ, ದೊಡ್ಡ ಕಾಳು ಮಾಡಿದಂಥ ದೇವರೇ, ನಿನಗೆ ಮಹಿಮೆ ಉಂಟಾಗಲಪ್ಪ. ಏಸಯ್ಯ ನಿನ್ ಮಹಿಮೆ ಉಂಟಾಗಲಪ್ಪ, ನಿನಗೆ ಮಹಿಮೆ ಉಂಟಾಗಲಿ. ನೀನು ಒಳ್ಳೆ ದೇವರಪ್ಪ. ಏಸಯ್ಯ ನೀನು ಒಳ್ಳೆ ದೇವರಪ್ಪ, ಒಳ್ಳೆ ಕಾಳು ಮಾಡುವಂಥ ದೇವರಪ್ಪ. ಅದಕ್ಕಾಗಿ ಸ್ತೋತ್ರಪ್ಪ, ಸ್ತೋತ್ರ ಸ್ವಾಮಿ. ನನ್ನ ಏಸಯ್ಯ, ನನ್ನ ದೇವರೇ, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಂಥ ದೇವ್ರು ನೀನು ಆಗಿರೋದ್ರಿಂದ ಅಪ್ಪ, ಕಷ್ಟ ಕಾಲದಲ್ಲಿ ಮರೆಯಿಡ್ರಿ, ನಾನು ಉತ್ತರ ಕೊಡುತ್ತೇನೆ ಅಂತ ಹೇಳಿ ದೇವರೇ. ಈಗಪ್ಪ ಯಾರ್ಯಾರಿಗೆ ಕಷ್ಟ ಇದೆಯೋ ಅವರೆಲ್ಲರಿಗಾಗಿ ನಾನು ಪ್ರಾರ್ಥನೆಪ್ಪ. ಯಾರ್ಯಾರಿಗೆ ಸಮಸ್ಯೆಗಳಿದೋ ಎಲ್ಲ ಸಮಸ್ಯೆಗಳಿಗಾಗಿ ಪ್ರಾರ್ಥನೆಪ್ಪ. ಯಾರಿಗೆ ಅನಾರೋಗ್ಯ ಇದೆಯೋ ಅವ್ರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಪ್ಪ. ಎಲ್ಲ ಅನಾರೋಗ್ಯದಿಂದ ಬಿಡುಗಡೆ ಕೊಡಪ್ಪ, ಸ್ವಸ್ಥತೆ ಕೊಡಪ್ಪ. ಯಾರಿಗೆ ಸಾಲಗಳಿದೆಯೋ ಎಲ್ಲ ಸಾಲಗಳು ಯೇಸು ನಾಮದಲ್ಲಿ ನೀಗಲು ಪಡಲಿ ಸ್ವಾಮಿ. ಯೇಸು ನಾಮದಲ್ಲಿ ಸ್ವಸ್ಥತೆ ಉಂಟಾಗಲಿ ಸ್ವಾಮಿ. ಕರ್ತನೆ, ನೀನು ಒಳ್ಳೆ ದೇವರಪ್ಪ. ಏಸಯ್ಯ, ನೀನು ಒಳ್ಳೆ ದೇವರಪ್ಪ. ನೀನು ಒಳ್ಳೆ ಕಾಳು ಮಾಡುವಂತ ದೇವರಪ್ಪ, ಒಳ್ಳೆ ಕಾಳು ಮಾಡುವಂತ ದೇವರಪ್ಪ. ಅದಕ್ಕಾಗಿ ನೀನು ಸ್ತೋತ್ರಪ್ಪ, ಅದಕ್ಕಾಗಿ ನಿನ್ಗೆ ವಂದನೆ ಸ್ವಾಮಿ. ಅಪ್ಪ, ದಾನಿಯೇಲನ ಪ್ರಾರ್ಥನೆ ಕೇಳಿದಂತೆ ದೇವರು,
ಪೌಲ ಸೀಲರು ಪ್ರಾರ್ಥನೆ ಕೇಳಿದಂಥವರು, ಎಲೀನು ಪ್ರಾರ್ಥನೆಗೆ ಉತ್ತರ ಕೊಡುವಂಥ ದೇವರು. ಅಪ್ಪ, ನಾವು ಮೊರೆ ಇಡ್ತಾ ಇದ್ದೀವಿ ಸ್ವಾಮಿ, ನಾವು ಪ್ರಾರ್ಥನೆ ಮಾಡ್ತಾ ಇದೀವಪ್ಪ. ನಾವೆಲ್ಲ ಅಪ್ಪ ಪ್ರಾರ್ಥನೆ ಕೇಳು ಸ್ವಾಮಿ. ಯಾರ್ಯಾರು ಇನ್ನು ಪಾಪದಲ್ಲಿ ಇದ್ದಾರೋ ಸ್ವಾಮಿ, ಯಾರ್ಯಾರು ರೋಗದಲ್ಲಿ ಇದ್ದಾರೋ ಸ್ವಾಮಿ, ಎಲ್ಲ ಪಾಪಗಳನ್ನು ಬಿಡಿಸಪ್ಪ, ಎಲ್ಲ ಪಾಪಗಳನ್ನು ಬಿಡುಗಡೆ ಕೊಡು ಸ್ವಾಮಿ, ಎಲ್ಲ ರೋಗಗಳನ್ನು ಬಿಡುಗಡೆ ಕೊಡು ಸ್ವಾಮಿ, ಎಲ್ಲ ಸಾಲಗಳನ್ನು ಬಿಡುಗಡೆ ಕೊಡು ಸ್ವಾಮಿ, ಎಲ್ಲ ಸಂಕಟಗಳಿಂದ ವೇದನೆಗಳು ಬಿಡುಗಡೆ ಕೊಡು ಸ್ವಾಮಿ, ಗಂಡ ಹೆಂಡತಿ ಮಧ್ಯದಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ಬಿಡುಗಡೆ ಕೊಡು ಸ್ವಾಮಿ, ಎಲ್ಲ ಯೌವನಸ್ಥರ ಮಧ್ಯದಲ್ಲಿರುವಂಥ ಸಮಸ್ಯೆಗಳನ್ನು ಬಿಡುಗಡೆ ಕೊಡು ಸ್ವಾಮಿ. ನೀನು ಸರ್ವಶಕ್ತನಪ್ಪ. ಎಲ್ಲ ಕುಟುಂಬಗಳಲ್ಲಿರುವಂಥ ಅಪ್ಪ ಸೈತಾನ ಎಲ್ಲ ಕುತಂತ್ರಗಳನ್ನು ಬಿಡುಗಡೆ ಕೊಡು ಸ್ವಾಮಿ. ಎಲ್ಲರಿಗೂ ಸಮಾಧಾನ ಕೊಟ್ಟು ದೇವರಿಗೆ ವಿಧೇಯರಾಗಿ ದೇವರ ನೆರಳಲ್ಲಿ ದೇವರ ಆಶ್ರಯದಲ್ಲಿ ಅಪ್ಪ ಸುರಕ್ಷಿತವಾಗಿರುವಂಥ ದೇವರೇ, ಪ್ರತಿಯೊಂದು ಮಗಳನ್ನು ಪ್ರತಿಯೊಂದು ಮಗನನ್ನಪ್ಪ ಯವನಸ್ಥ ಮಕ್ಕಳ ನೀನು ಆಶೀರ್ವದಿಸಪ್ಪ. ಕುಟುಂಬಗಳ ನೀನು ಕಟ್ಟು ಸ್ವಾಮಿ. ಕುಟುಂಬಗಳಿಗೆ ಅಪ್ಪ ಸಮಾಧಾನ ಕೊಡು ಸ್ವಾಮಿ. ಎಷ್ಟೋ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲದೆ, ಎಷ್ಟೋ ಕುಟುಂಬಗಳಲ್ಲಿ ಅಪ್ಪ ಕಣ್ಣೀರಿನಿಂದ ಅಪ್ಪ ಜೀವಿಸ್ತಾ ಇದ್ದಾರೆ ಸ್ವಾಮಿ. ಅವರೆಲ್ಲ ಕಣ್ಣೀರನ್ನು ಒರೆಸಪ್ಪ. ಕುಟುಂಬಗಳಲ್ಲಿ ಸಮಾಧಾನ ಕೊಡಪ್ಪ. ಅಪ್ಪ ಗಂಡ ಹೆಂಡತಿ ಮಧ್ಯದಲ್ಲಿರುವಂತ ಅವೈಮನಸ್ಸುಗಳೆಲ್ಲ ತೆಗೆದು ಬಿಟ್ಟು ಸ್ವಾಮಿ, ಒಬ್ಬರನ್ನೊಬ್ಬರು ಪ್ರೀತಿಸುವಂತೆ, ಒಬ್ಬರಿಗೋಸ್ಕರ ಒಬ್ಬರು ಕ್ಷಮಿಸುವಂತೆ ಅಪ್ಪ ಮುಖ್ಯವಾದ ಗುರಿ ಸ್ವಾಮಿ. ಅಪ್ಪ ನಿನ್ನಂತೆ ನಿನ್ನ ನೆರೆಯವನು ಪ್ರೀತಿಸು, ಕ್ಷಮಿಸು 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 ಅಂತ ಇದೆಯಪ್ಪ. ಹಾಗಾಗಿ ಕ್ಷಮಿಸುವಂಥ ಗುಣ ಎಲ್ಲರಿಗೂ ಕೊಟ್ಟಪ್ಪ, ಕ್ಷಮಿಸುವಂಥ ಮನಸ್ಸು ಎಲ್ಲರಿಗೂ ಕೊಟ್ಟು ಸ್ವಾಮಿ. ಅಪ್ಪ ಒಬ್ರಿಗೊಬ್ರು ಐಕ್ಯವಾಗಿ ಅನ್ಯೋನ್ಯತವಾಗಿ ಜೀವಿಸುವಂಥ ದೇವರೇ ನೀನು ಸಹಾಯ ಮಾಡಪ್ಪ. ಕುಟುಂಬಗಳನ್ನು ಕಟ್ಟಪ್ಪ, ಕುಟುಂಬಗಳು ಕಟ್ಟಪ್ಪ. ಬಿಟ್ಟು ಹೋಗಿರುವಂಥ ಎಲ್ಲ ಕುಟುಂಬಗಳು ಕಟ್ಟು ಸ್ವಾಮಿ. ನೀನು ಸಹಾಯ ಮಾಡಿ ಆಶ್ರಯಿಸಪ್ಪ. ನೀನು ಒಳ್ಳೆಯ ದೇವರು ಸ್ವಾಮಿ. ಏಸಾಯ ನೀನು ಒಳ್ಳೆಯ ದೇವರು ಸ್ವಾಮಿ. ಒಳ್ಳೆಯ ಕಾರ್ಯ ಮಾಡಪ್ಪ. ಇದುವರೆಗೂ ಅಪ್ಪ ನನ್ನ ಜೀವಿತದಲ್ಲಿ ಎಷ್ಟೋ ಅಪ್ಪ ಅದ್ಭುತಗಳು ಮಾಡಿದೆಪ್ಪ, ಎಷ್ಟೋ ಉಪಕಾರ ಮಾಡಿದೆಯಪ್ಪ. ಹಾಗೆ ಎಲ್ಲರ ಜೀವಿತದಲ್ಲಿ ಅದ್ಭುತಗಳು ಮಾಡಪ್ಪ, ಉಪಕಾರ ಮಾಡಪ್ಪ. ಎಲ್ಲರೂ ನೀನು ಆಶೀರ್ವದಿಸಪ್ಪ, ಎಲ್ಲರೂ ನೀನು ಆಶೀರ್ವದಿಸಪ್ಪ, ಎಲ್ಲರೂ ನೀನು ಆಶೀರ್ವದಿಸಪ್ಪ. ಎಲ್ಲ ಕುಟುಂಬಗಳು ಕಟ್ಟಲ್ಪಡಲಿ, ಎಲ್ಲ ಬಂಧನಗಳು ಬಿಚ್ಚಲ್ಪಡಲಿ ಸ್ವಾಮಿ. ಎಲ್ಲ ಸೈತಾನ ಕುತಂತ್ರಗಳು, ಸೈತಾನ ಆಲೋಚನೆಗಳು ನಾಶವಾಗಲಪ್ಪ, ನಶಿಸಿ ಹೋಗಲಿ ಸ್ವಾಮಿ. ನಿನ್ನ ಒಂದು ಆಲೋಚನೆ, ನಿನ್ನ ಒಂದು ಪ್ರೀತಿ, ನಿನ್ನ ಒಂದು ಕ್ಷಮಿಸುವಂಥ ಗುಣ ಎಲ್ಲರೂ ಕೊಟ್ಟು ಸ್ವಾಮಿ. ಒಬ್ಬೊಬ್ಬರು ನೀನು ಕಾಪಾಡಬೇಕೆಂಬುದಾಗಿ ಈ ವಾಕ್ಯ ಕೇಳುವಂಥ, ಈ ವಾಕ್ಯವನ್ನು ನೋಡುವಂಥ ಪ್ರತಿಯೊಬ್ಬರು ನೀನು ಆಶೀರ್ವದಿಸಿ ಎಲ್ಲರ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ನೀನು ಕಾಪಾಡಬೇಕೆಂಬುದಾಗಿ ಸ್ತುತಿ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೆನ್, ಆಮೆನ್, ಆಮೆನ್.